ವೇದವಾಕ್ಯವನೆಲ್ಲ ಮೋಹದಿಂದಲೊಡನೆ ಬೋಧಿಸುವ ಜನರ ದೇಹಾವತಿಗೆ ಚೆಲ್ಲುವ ಸಾಧುನಿಗೆ ಮಣಿಯುವೆನೋ, ಸಾಧುನಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಮುನಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾರಿ ಸುತ್ತರನ್ನಾಗಿ ಕೈಲ ಶ್ರೀ ಜಡಿಸಿದ್ದ ಸಿದ್ಧರೂಢರಿಗೆ ನಗನಂಬೆ, ಸಿದ್ಧರೂಢರಿಗೆ ನಗನಂಬೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಭೂಮತಲಿರ್ಪವೇ ಶಾಸ್ತ್ರವೆಂಬುವ ನಡಿಗ. ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. अनंत जन्म संप्राप्त कर्म बंध विदायिने आत्मज्ञान प्रदानेन तस्मै श्री गुरुवे नमः. सिद्ध सद्गुरुपादाब्जं जननी जनकस्त तत्तोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೇ ಸಂಧಿ 9ನೇ ಸೂತ್ರದ 9ನೇ ನುಡಿ ಇಂದಿನ ಆಧಾರದ ವಿಷಯವಾಗಿ ಈ ಸೂತ್ರದಲ್ಲಿ ಆತ್ಮನು ಹೇಗಿದ್ದಾನೆ ಅಂದರೆ ಆತ್ಮ ಗಗನದಂತೆ ಇರುವನು ಅಂದ್ರು. ಆಕಾಶವತ್ ಸರ್ವಗತಶ್ಯ ನಿಶ್ಚಿತ ಅಂದ್ರು. ಆಕಾಶ ನಿರವಯವ, ಅದಕ್ಕೇನು ನೋಡ್ರಿ, ಆಕಾಶಕ್ಕೆ ಹಂಗೇ ನಿಂತದ. ಆಮೇಲೆ ಸರ್ವಗತ ಅಂದರೆ ಎಲ್ಲ ಜಾಗದಲ್ಲಿ ಆಕಾಶ ಇದೆ, ಇಂಥ ಊರಲ್ಲಿ ಇಂಥ ದೇಶದಲ್ಲಿ ಆಕಾಶ ಇಲ್ಲ ಅಂತಿಲ್ಲ. ಅದರಂತೆ 84 ಲಕ್ಷ ಜೀವರಾಶಿಗಳ ಒಡಲು ಆಕಾಶದಂತೆ ಆತ್ಮ ನೀನಿದ್ದಿ. ಹೇಗಿದ್ದಿ ಅಂದರೆ ನಿರವಯವನಾಗಿ, ನಿನಗೆ ಅವಯವಗಳು ಇಲ್ಲ. ಅವಯವಗಳು ಇಲ್ಲ ಅಂದರೆ ನೀನು ಹುಟ್ಟಿಲ್ಲ, ಹುಟ್ಟಿಲ್ಲ ಅಂದಮೇಲೆ ನಿನಗೆ ಸಾವು ಇಲ್ಲ.
ಆದರೆ ಭ್ರಮಣಾತ್ಮಕ ಭ್ರಾಂತಿಯ ರೂಪದಿಂದ ನಿನಗಲ್ಲದ ನೀನಲ್ಲದ ಜನನ ಮರಣಗಳನ್ನು ನನಗೆ ನಾನು ಅಂತ ಏನು ತಿಳ್ಕೊಂಡಿವಲ್ಲ, ಇದೇ ಅಜ್ಞಾನ, ಇದೇ ಭ್ರಮೆ ಎಂದ. ಅದನ್ನ ಹೇಳ್ತಾ ಬಂದು ನಿನ್ನೆ ದಿನ ವಿಶೇಷವಾಗಿ ಹೇಳಿದರು, ಪುಷಿ ಬಂದವದು ಪುಷು ಮೋಕ್ಷ ಅಂದ್ರು. ಈಗ ಬಂಧ ಆದದ್ದು ಸುಳ್ಳೆ, ನಿನಗೆ ಮೋಕ್ಷ ಆಗ್ತದ ಅನ್ನುವುದು ಸುಳ್ಳೆ ಅಂತ ಮೈತ್ರಾದೇವಿಗೆ ಸ್ಪಷ್ಟವಾಗಿ ಹೇಳಿ ಅಂದಮೇಲೆ ಇದು ಹೇಗಾಯಿತು ಅಂದಾಗ, ಎಲ್ಲ ಬಂಧವನ್ನು ಪ್ರತಿಪಾದಿಸುವ ಶಾಸ್ತ್ರಗಳು ಸುಳ್ಳು, ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರಗಳು ಸುಳ್ಳು ಅಂದಮೇಲೆ ಈ ಒಂದು ಅವುಗಳ ಸಂಬಂಧವಾದ ವ್ಯವಹಾರ ಯಾರಿಗೆ ಸಂಬಂಧ? ಇಂದ್ರಿಯಾದಿಗಳಿಗೆ, ದೇಹಕ್ಕೆ ಸಂಬಂಧವಾದ ವ್ಯವಹಾರ ನಿನಗೆ ಹೇಗಾಯಿತು, ನನಗೆ ಅದು ಸ್ಪಷ್ಟವಾಗಿ ಹೇಳ್ರಿ ಅಂತ ಕೇಳಿದಾಗ ಮುಂದುವರೆದು ಮುನಿಗಳು ಹೇಳ್ತಾರೆ, ಪುಷಿ ಕನಸಿನ ಬಂಧವದು ಪುಷಿ ಮೋಕ್ಷವ, ಆ ಪುಷಿಯಾದ ಕಲ್ಪಿತ ಜೀವಂಗೆ ಪೆಸಡಲು ಆವಾವತರಣ ಆದೊಡೆ ಏನದು ಪುಷಿ, ನಿಜಾತ್ಮನೇ ನಿತ್ಯ ಮುಕ್ತನು ಅಂತ ಇಲ್ಲಿ ಹೇಳೇಬಿಟ್ರು ಅವರು. ಯಾಕಂದ್ರೆ ಕನಸು ಜಾಗ್ರ ಕನಸು ಅಂತ ಗೊತ್ತಾವ ನಮ್ಗೆ. ಜಾಗ್ರದ ಏನು ನೆನಪುಗಳವ ಆ ನೆನಪುಗಳೇ ಕನಸಿನಲ್ಲಿ ಉತ್ಪತ್ತಿ ಆಗ್ತಾವ ನೋಡ್ರಿ. ಜಾಗ್ರದ ಕನಸುಗಳೇ ಸ್ವಪ್ನದಲ್ಲಿ ಹುಟ್ಟವು. ಆದರೆ ಜಾಗ್ರದಲ್ಲಿ ನಮಗೆ ತೋರ್ತಾವ, ಸ್ವಪ್ನದಲ್ಲಿ ಸುಳ್ಳಾಗಿ ಕಾಡ್ತಾವ. ಸುಳ್ಳಾಗಿ ನೋಡ್ರಿ. ಅದು ಹೇಗೆಂದ್ರೆ ಕಲ್ಪಿತ ಪುಷಿ ಕನಸಿನ ಬಂಧವದು. ಹೇಗೆಂದ್ರೆ ಒಬ್ಬ ರಾಜನಿದ್ದ, ಅವನು ನಿಜವಾಗಿ ರಾಜ ಅಲ್ಲ, ಒಬ್ಬ ಸಾಮಾನ್ಯ ಪುರುಷ. ಅವನು ಮಲಗಿದಂಥ ಸಂದರ್ಭದಲ್ಲಿ ಒಂದು ಸ್ವಪ್ನ ಬಿತ್ತು. ಅದರಲ್ಲಿ ಅವನು ಏನಾದ, ಒಬ್ಬ ದೊಡ್ಡ ರಾಜನಾಗಿ ರಾಜ್ಯವನ್ನೇ ಆಳ್ತಾ ಇದ್ದ. ಅಂತ ಸಂದರ್ಭದಲ್ಲಿ ಹೊಟ್ಟೆ ಕಿಚ್ಚಿನ ಪರರಾಜ್ಯದ ರಾಜ ಇವನ ಮೇಲೆ ದಂಡೆತ್ತಿ ಬಂದು ಇವನನ್ನ ಬೇಡಿಯಿಂದ ಬಂಧನ ಮಾಡಿ, ಏನಂದ್ರೆ ಅವನು ಬಂಧನ ಆಯಿತು, ದುಃಖ ಆಯಿತು. ಅದೇ ಸಮಯದಲ್ಲಿ ತನ್ನ ರಾಜ್ಯದ ಸೈನಿಕರು ವೀರಾವೇಶದಿಂದ ಹೋರಾಡಿ ಯಾವ ರಾಜ ಬಂಧನ ಮಾಡಿದ್ದ ಅವನನ್ನು ಸೋಲಿಸಿ ಈ ರಾಜನನ್ನು ಬಿಡುಗಡೆ ಮಾಡಿದರು. ಮತ್ತೆ ಅಷ್ಟರೊಳಗೆ ಏನಾಯಿತು ಅಂದರೆ ಎಚ್ಚರ ಆಯಿತು. ಎಚ್ಚರ ಆದಾಗ ನೋಡ್ತಾನ, ತಾನು ಕನಸಿನಲ್ಲಿ ರಾಜ ಆದದ್ದು ಸುಳ್ಳು, ಇನ್ನೊಬ್ಬ ರಾಜ ಸೋಲಿಸಿ ಬಂಧನ ಮಾಡಿದ್ದು ಸುಳ್ಳು, ಮತ್ತೊಬ್ಬರು ಬಂದು ಅವರನ್ನು ಸೋಲಿಸಿ ತನ್ನ ಬಿಡುಗಡೆ ಮಾಡಿದ್ದು ಸುಳ್ಳು. ಅಲ್ಲಿ ಏನು ಸತ್ಯ ಅದ ಅಂದರೆ, ಮೊದಲು ಏನು ಸಾಮಾನ್ಯ ಒಬ್ಬ ಪುರುಷ ಇದ್ದ, ಅವಾಗ ಅನ್ಕಂಡ ನಾನೊಬ್ಬ ಸಾಮಾನ್ಯ ಪುರುಷ ಅಂತ. ಆದ್ರಂಗ ನೋಡಿ ನಿನ್ನ ಹಣೆ ಬಾರ. ಮೊದಲು ಏನಿದ್ದಿ ನೀನು ಪರಮಾತ್ಮ ಸ್ವರೂಪನೇ ಇದ್ದಿ. ಆದರೆ ನಿನಗೆ ಯಾರೋ ಮಾಯಾ ಆವರಣದಿಂದ ನಿನಗೆ ಬಂಧ ಆದಂಗಾಗ್ಯದ, ದೇಹ ದೃಷ್ಟಿಯಿಂದ, ಜಗತ್ ದೃಷ್ಟಿಯಿಂದ, ಪಂಚಮಹಾಭೂತಗಳಿಂದ. ಈಗ ಗುರುಶಾಸ್ತ್ರಾದಿಗಳು ಬಂದು ಏನು ಮಾಡಿದವು ಅಂದರೆ, ಆ ಮಾಯೆಯನ್ನು ಮೀರಿ ಭವವನ್ನು ಗೆಲುವನೆಂಬುದೇ ಉಪಾಯ, ಇದೇ ಧರ್ಮವೆಂದು ಮಹಾತ್ಮರು ಬಂದು ತಿಳಿಸಿ ಹೇಳಿದರು. ನೋಡು, ನಿನಗಿಲ್ಲ ಅಂತ ಅವ್ರನ್ನ ಸೋಲಿಸಿದಾಗ ಇವನು ಗೊತ್ತಾಯಿತು, ನಾನು ಬ್ರಹ್ಮನಿದ್ದೇನೆ, ನಾನು ಜನನ ಮರಣ ರಹಿತವಾದ ಆತ್ಮನೇ ಇದ್ದೇನೆ. ಹಾಗಾಗಿ ನಾನು ಹುಟ್ಟಿಲ್ಲ, ನಾನು ಸಾವಿಲ್ಲ, ಯಥಾರ್ಥವಾಗಿ ಹುಟ್ಟು ಸಾವು ರಹಿತನಾಗಿರ್ತಕ್ಕಂಥ ಪರಮಾತ್ಮನೇ ಪರಬ್ರಹ್ಮನೇ ನಾನು ಅಂತ ಜ್ಞಾನ ಆಯ್ತು ನೋಡ್ರಿ. ಕನಸಿನಾಗ ಅದು ಸತ್ಯ ಅದೇನು? ಅದರಂಗೆ ಆಗ್ಯದ ನೋಡಂದ್ರೆ ಅವರು
ಅದರಂಗಾಗಿ ಮತ್ತೇನು ಬೇರೆ ಏನಿಲ್ಲ, ವಿಚಾರ ಮಾಡಂಗಿಲ್ಲ. ಆ ಕಾರಣ ಆ ಬ್ರಹ್ಮನಲ್ಲಿ ಬಂಧ ಮೋಕ್ಷಗಳು ಎಂಬುವು ಎರಡೇ ಇಲ್ಲೇ ಇಲ್ಲ ಅಂದ್ರು, ಇಲ್ಲೇ ಇಲ್ಲ. ಮತ್ತೆ ವೇದ ಈ 3 ಕಾಂಡದಳು ಆವ ತರದಿಂದೆ ಬೋಧಿಸಲು ಏನು ವಿಚಾರಿಸಿ ಭೇದ ರೂಪಿನ ಬಂಧ ಮೋಕ್ಷ ಎಂಬ ಅವು ಪುಷಿ ವಾದವೇನು ಅದ್ವೈತ ಪದದಲ್ಲಿ ಅಂದ್ರು. ವಾದವನ್ನ ಮಾಡಿ ವಾದಿಸಿ ಕುತರ್ಕವನ್ನ ಮಾಡಿ ನೀನು ನರಕಕ್ಕೆ ಹೋಗೋ ಬದಲು ದ್ವೈತದಲ್ಲಿ ವಾದ ಮಾಡಲಿಕ್ಕೆ ಅವಕಾಶ ಅವ. ಯಾಕಂದ್ರೆ ಇವು ಬಂಧ ಮೋಕ್ಷಗಳು ಭೇದ ರೂಪವಾಗಿ ತೋರಿದರೂ ಬ್ರಹ್ಮ ಮಾತ್ರ ಅಭೇದ ರೂಪವಾಗಿ ಇರುವುದು. ಕಾರಣ ವೇದಗಳು ಏನು ಅಂದ್ರೆ ಹಿತವಚನ ಅಥವಾ ಆಪ್ತವಚನ ಅಂತ. ಸಂಸಾರದಲ್ಲಿ ಮಗಳು ಅಥವಾ ಮಗ ಸಣ್ಣವನಿರುವಾಗ ಮಾತು ಕೇಳಿಲ್ಲ ಅಂದ್ರೆ ಮನೆಯಲ್ಲಿ ಇರುವಂತ ಹಿರಿಯರನ್ನ ಅವ್ರನ್ನ ಹುಡುಗನ ಕಳಿಸ್ತಾರೆ, ನೀವು ಸ್ವಲ್ಪ ಹೊತ್ತು ಅವ್ರ ಮಾತು ಕೇಳಿ ಬಾ ಅಂತ. ಯಾಕಂದ್ರೆ ಅವರು ಒಳ್ಳೆಯ ಮಾತನ್ನ ಹಿತವಚನ ಹೇಳ್ತಾರಂತ ನಾವು ಅವರಲ್ಲಿ ಕಳಿಸ್ತೀವಿಲ್ಲ. ಅದಂತೆ ವೇದವಾಕ್ಯ ಅಂದ್ರೆ ಏನಂತ ತಿಳ್ಕೊಂಡಿದೆ ಅಂತ ನಿನಗ. ವೇದವಾಕ್ಯ ಅಹಿತವಾದ ವಚನ ಅಲ್ಲ, ಹಿತವಾದ ವಚನ. ಲೋಕದಲ್ಲಿರುವಂತ ಮಾನವ ಜೀವ ಕೋಟಿಗಳನ್ನ ಉದ್ಧಾರ ಮಾಡುವಂತ ವಾಕ್ಯಗಳೇ ವೇದ ಪ್ರಮಾಣಗಳು ಅಂದಾಗ ಇಲ್ಲಿ ಆ ಒಂದು ಪ್ರಮಾಣದಿಂದ ವಿಚಾರ ಮಾಡಿದರೆ ಬಂಧ ಮೋಕ್ಷ ಇಲ್ಲ. ವೇದ ಪ್ರಮಾಣ ಅಲ್ಲಿ ಹೇಳೋದು. ಹಾಗೆ ಸ್ವಲ್ಪ ಆದ್ರೂ ಆದೇನ್ರಿ ಅಂದ್ರೆ ಸ್ವಲ್ಪ ಇರೋಕ್ ಬರಂಗಿಲ್ಲ. ದ್ವೈತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳಬಹುದು, ಅದ್ವೈತದಲ್ಲಿ ಏನ್ ಹೇಳ್ತಾರೆ. ಹಾಗಾಗಿ ಅವು ಭೇದ ರೂಪಗಳು ಆಗಿವೆ. 3 ಕಾಂಡ ಹೇಳಿದ್ಯಾರು? ಪರಮಾತ್ಮಲ್ಲ. ಅವು 2 ಕಾಂಡ ಯಾಕೆ ಹೇಳಿದ ಅಂದ್ರೆ ಹಿತೋಪದೇಶಕ್ಕಾಗಿ. ನೀನು ಏನು ಮಾಡು, ಶಿವನ ಕೃಪೆಯನ್ನ ಪಡಿ, ನೀತಿವಂತನಾಗಿ ನಡಿ, ಮನುಷ್ಯನ ಚಿತ್ತವನ್ನ ಏಕಾಗ್ರತೆ ಮಾಡಿ ಕೊನೆಗೆ ಬ್ರಹ್ಮ ತತ್ವವನ್ನು ತಿಳಿ ಅಂತ ಹೇಳ್ಯಾರ. ಹಿತವಚನ. ಆದರೆ ಆ ವಚನಗಳು ಬೇರೆ ಬೇರೆ ಇದ್ರೂ ಕೂಡ ಈ ಅದ್ವೈತ ಅನ್ನುವಂತ ಜ್ಞಾನಕಾಂಡ ಏನದ, ನಿನ್ನ ಸ್ವರೂಪವನ್ನ ನೀನು ಇದ್ದದ್ದು ಇದ್ದಂಗೆ ತಿಳಿಯೋದು, ಇದ್ದಕ್ಕಿದ್ದಂಗೆ ಅಲ್ಲಿ. ಹಾಗಾಗಿ ಈ ಒಂದು ವ್ಯವಹಾರ ಏನದ ಪ್ರಾತಿಭಾಷಿಕ ಭೇದವು ತಿರಮಾತ್ರವಾದರೂ ಇಲ್ಲ ಎಂಬುದು ಅನುಭವ ಸಿದ್ಧವಾಗಿ, ಅದರಿಂದ ಇಲ್ಲಿ ವ್ಯವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಪಾರಮಾರ್ಥಿಕ ಸತ್ತ. ವ್ಯವಹಾರ ಅಲ್ಲಿ ನಡೀತದೆ, 2 ಕಾಂಡದಲ್ಲಿ ಆದ ವ್ಯವಹಾರ. ದೇವರು ದೊಡ್ಡವನು, ನಾನು ಸಣ್ಣವನು, ಅವನು ಕೊಡವನು, ನಾನು ತಗೊಳ್ಳೋನು, ಅವನು ನಮ್ಮನ್ನ ರಕ್ಷಣೆ ಮಾಡುವವನು, ನಾನು ಅವನ ಆಧೀನದಲ್ಲಿ ರಕ್ಷಣೆ ಆಗುವವನು ಅಂತ ಅಲ್ಲಿ ಆದ ನಡೀತದೆ. ಅಲ್ಲಿ ಅದ್ವೈತದಲ್ಲಿ ಏನದ, ನೀನೇ ಪರಬ್ರಹ್ಮ ಅಂತ ಹೇಳಿದ್ಮೇಲೆ ನೀನು ಯಾರನ್ನ ಕುರಿತು ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಬಿಟ್ರೆ ಇನ್ನೊಬ್ರು ಇದ್ರಲ್ಲ. ಹಾಗಾಗಿ ಆ ಒಂದು ವಾದವೇ ಮಾಡಕ್ ಹೋಗ್ಬೇಡ, ವಾದ ಮಾಡಬೇಡ. ದಣಕಂತಿದ್ದಿ, ಕಷ್ಟ ಆಗ್ತದ. ಅದು ಮನ್ನಮತಿಗೆ ವಿಚಾರಿಗೆ ದೈವಪರನಿಗೆ ಏನು ತಿಳಿಲಾರದವನಿಗೆ ಹೇಳ್ಯಾರ. ಅಲ್ಲಿ ಮಲ ವಿಕ್ಷೇಪವನ್ನು ನಿವೃತ್ತಿ ಮಾಡಿಕೊಂಡು ಮತ್ತು ಆವರಣ ದೋಷವನ್ನು ಇಟ್ಟುಕೊಂಡು ನಂತರ ಮೊದಲು ಹೇಳಿದಂತೆ ನೆನೆವುದು ಅನುದಿನ ಉದಯ ಕಾಲದ ಎಚ್ಚರಿಕೆಗಳು ಗುರುಮೂರ್ತಿಯನ್ನು, ಶಿವನಂಗರಿಯನ್ನು, ಬಳಿಕ ನಿನ್ನನ್ನು. ನಮ್ಮನ್ನ ನಾವು ವಿಚಾರ ಮಾಡಾಗ ಯಾವಾಗ ಬರ್ತದ್ರಿ ಅಂದ್ರೆ ಮೊದಲು 2 ಬಂದಾಗ 3ನೇದಿಟ್ಟರ, ಬಳಿಕ ನಿನ್ನನ್ನು.
ಮೊದಲೇ ನಿನ್ನನ್ನು ಅಂತಂದು ಆಮೇಲೆ ಗುರುವಿನ ಮತ್ತು ಉಮೇಶನ ನೆನೆ ಅಂತ ಹೇಳ್ಬೋದಾಗಿತ್ತಲ್ಲ. ಫಸ್ಟಿಗೆ ಯಾಕಿಟ್ಟದ ಗುರುವಿನ, ಅವನ ಸ್ಮರಣೆಯನ್ನ ಮಾಡು. ಅದು ಮಾಡಿದ ಮೇಲೆ ನಿನಗೆ ಏನಾಗ್ತದಂದ್ರೆ ಅವರ ವಚನ ಉಪದೇಶದಿಂದ ನೀನ್ಯಾರು ಅಂತ ಪ್ರಶ್ನೆ ಇಟ್ಟಾಗ ನಮಗೆ ಗೊತ್ತಾಗ್ತದ, ಓ ಇದು ಹೊಸ ವಿಷಯ ಅದ, ನಾನು ಯಾರು ಅಂತ ಕೇಳಬೇಕಾಗ್ಯದ, ತಿಳ್ಕೋಬೇಕಾಗ್ಯದ, ಅದು ನಿಶ್ಚಯ ಮಾಡಿಕೊಳ್ಳಬೇಕಾಗ್ಯದ ಅಂತ ಅನಿಸ್ತದೆ. ಹೇಗೆ ನೆನೆ ಅಂದರೆ ಅನುದಿನ ಯಾವ ರೀತಿ ಗುರುವಿನ ಸ್ಮರಣೆ ಆಗಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಇರುವಂಥ ಸೊಸೆ ಅಥವಾ ಮಗಳು ಮಗ, ಸೊಸೆ ಮಗ, ಮೊಮ್ಮಗ ಗಂಡನ ಮನೆಯಿಂದ ತವರು ಮನೆಗೆ ಹೋಗಿರ್ತಾರೆ. ಹೋದರೂ ಕೂಡ ಅವರ ಸ್ಮರಣೆ ಮಾಡಿದಾಗ ನಿಮ್ಗೆ ಅನಿಸ್ತದ ಅವ್ರ ಮುಖವೇ ನೋಡಿದಂಗೆ ಆಗ್ತದಿಲ್ಲ, ಅನುಭವದಲ್ಲಿದು. ಮತ್ತೆ ಅದು ಎಷ್ಟು ಎದುರಿಗೆ ಆದೇನದು ಕಾಣ್ತದೇನು ಇಲ್ಲ, ಆದರೂ ಕೂಡ ನಿನ್ನ ಹೃದಯದಲ್ಲಿ ಮೊಮ್ಮಗಳು ಬಂದು ಪ್ರತ್ಯಕ್ಷ ಆದಂಗೆ ಆಗ್ತದೆ. ಇದು ಹೇಗಾಗ್ಯದ, ಆ ರೀತಿ ಗುರುವಿನ ಸ್ಮರಣೆ ಮಾಡಿದಾಗ ಗುರು ನಿಮ್ಮ ನೇತ್ರಪಟದಲ್ಲಿ ದರ್ಶನ ಆದಂಗೆ ಆಗ್ಬೇಕು. ಸುಮ್ಮನೆ ನೀನೇನು ಅಂದರೆ ಮತ್ತೆ ಇಲ್ಲಿ ಆಗಕತ್ತದ, ಇಲ್ಲಿ ಯಾಕೆ ಆಗ್ತಿಲ್ಲ ಅಂತ ಒಂದು ಪ್ರಶ್ನೆ ಅದಲ್ಲ. ಇಲ್ಲಿ ಏನು ಶಾಸ್ತ್ರ ಕೇಳಿ ಆಗಮ ಪುರಾಣ ಸ್ವಾನುಭಾವ ಪ್ರಮಾಣ ಇಟ್ಕೊಂಡು ಸ್ಮರಣೆ ಮಾಡಿದ್ರೆ ಅವ್ರೇನು ಬರಂಗಿಲ್ಲ. ಸುಮ್ಮನೆ ಯಥಾರ್ಥವಾಗಿ ಸಂಜೆ ಅಂದ ತಕ್ಷಣ ಬಂದು ನಿಂತು ಬಿಟ್ಟ ಅವನು, ಹೌದಾ? ಮತ್ತೆ ಅದು ನೆನೆದರೆ ಅದು ಸ್ಮೃತಿಯಲ್ಲೇ ಬರ್ತದ. ಗುರುವಿನ ಪರಮಾತ್ಮ ನೆನೆದ್ರೆ ಯಾಕೆ ಬರಂಗಿಲ್ಲ? ಬರೋದಿಲ್ಲ ಅಂದರೆ 2 ಬರಬಾರ್ದಾಗಿತ್ತು, ಬಂದರೆ 2 ಬರಬೇಕು. ಈಗ ಒಂದು ಬಂದು ಒಂದು ಬಂದಿಲ್ಲ. ಇದಕ್ಕೇನು ಕಾರಣ? ಇದಕ್ಕೇನು ಕಾರಣ ಇಲ್ಲ. ಅವರನ್ನ ಎಂದು ಸೃಷ್ಟಿ ಆಗ್ಯದ ಆವಾಗದಿಂದ ಎಷ್ಟು ಜನ್ಮವನ್ನು ಎತ್ತಿ ಬಂದಿವಿ. ಎಲ್ಲ ಜನ್ಮದಲ್ಲಿ ಹೆಂಡರನ್ನ ಮಕ್ಕಳನ್ನ ಎಲ್ಲ ಜನ್ಮದಾಗ ಇದ್ದೀವಲ್ಲ, ಅವರೆಲ್ಲರ ನೆನಪು ಮಾಡಿ 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 ನಮಗೇನಾಗ್ಯದ? ನಿಧಿಧ್ಯಾಸ ಆಗ್ಯದ. ನಿಧಿಧ್ಯಾಸ ಹೆಂಗಾತದ್ರಿ ಅಂದ್ರೆ ಅದಕ್ಕೆ ಇದೇ ಪ್ರಮಾಣ ಆಗ್ಯದಿಲ್ಲ. ಮತ್ತೆ ಈ ಶಾಸ್ತ್ರಗಳು ಹೇಳ್ತಕ್ಕಂಥ ನಿಧಿಧ್ಯಾಸ ಆಗ್ಬೇಕಲ್ಲಪ್ಪ, ಆಗ್ತದಂತ ಅರ್ಥ. ಆದರೆ ಅದನ್ನ ನೆನಪು ಮಾಡಿವಿ, ಅದನ್ನ ನೆನಪು ಬರ್ತದ. ಇದನ್ನ ಬಹಳ ವಿಶ್ವಾಸದಿಂದ ನಾವು ನೆನಪು ಮಾಡಿಲ್ಲ. ಅದಕ್ಕೆ ಅಶ್ರದ್ಧಾವಾನ್ ಆತ್ಮಜ್ಞಾನ ವಿನಶ್ಯತೆ. ನಮಗೆ ಪ್ರಪಂಚದಲ್ಲಿ ತೋರುವ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಎಷ್ಟು ಶ್ರದ್ಧೆ, ವಿಶ್ವಾಸ, ನಂಬಿಕೆ ಆದಂತೆ ಇದರ ಮೇಲೆ ಗೊತ್ತಾಗ್ತದೆ. ನಾವು ಹೇಳ್ಬೋದು, ನಾವೇನು ನಂಬಿಲ್ಲಪ್ಪ ಸಂಸಾರ ಅಂತ ಹೇಳ್ಬೋದು. ಅಲ್ಲ, ಹೇಳ್ಬೋದು, ಇಲ್ಲಂತಲ್ಲ. ನೀನು ನಂಬಿದ್ದೆ ನಂಬಿಲ್ಲ ಅನ್ನೋಕ್ಕೆ ನಿನ್ನ ಮನಸ್ಸ ಹೇಳ್ತದಲ್ಲ. ಹಾಗಾಗಿ ಆ ಒಂದು ನೆನಪು ಅನ್ನುವಂಥದ್ದು ಆದ ಮೇಲೆ ನಂತರ ಏನಾಗ್ತದ? ಗುರುವಿನ ಕರುಣೆಯಿಂದ ತನ್ನ ನಿಜ ಸ್ಥಿತಿ ತಾನಾರೆಂದು ಮುಂದಿನ ಪರಿಭವ ಎಂತಾಯ್ತಂದು. ಹೀಗೆ ವಿಚಾರ ಮಾಡಿ ನೋಡಿದರೆ ನೀನು ಏನಿದ್ದಿ ಬ್ರಹ್ಮನ ನಿಧಿಧ್ಯಾಸ ಆಗ್ತದ. ಸುಳ್ಳು ವಸ್ತುಗಳ ನಿಧಿಧ್ಯಾಸ ಆಗಿದೆ ಅಂದ್ರೆ ಸತ್ಯ ವಸ್ತುವಿನ ಆಗೋದಿಲ್ಲ ಅಂದ್ರೆ ಎಷ್ಟು ಗದ್ದಲ ಬೀಳ್ತದೆ ಶಾಸ್ತ್ರ, ಹೌದಾ? ಸುಳ್ಳು ನಮಗ ನಿಧಿಧ್ಯಾಸ ಆಗ್ಯದ. ಸತ್ಯ ಆಗೋದಿಲ್ಲ ಅಂದ್ರೆ ಏನು? ಸುಳ್ಳೇ ಸತ್ಯನೋ ಸತ್ಯ ಸುಳ್ಳು ಅಂತ ವಿಚಾರ ಮಾಡಿದರೆ ಸುಳ್ಳು ಸುಳ್ಳೇ, ಸತ್ಯ ಸತ್ಯನೇ. ಆದರೂ ಕೂಡ ನಮಗೆ ಯಾಕೆ ಸದಾ ಕಾಲ ಅದಕ್ಕೆ ಹೇಳಿದ್ರು ಮಹಾತ್ಮರು, ಶರೀರ ಇರುವ ತನಕ ಅರಿತವರ ಸಂಘ ಮಾಡೋಂದ್ರು. ನಾವು ಪ್ರತಿಯೊಂದು ಶರೀರದಲ್ಲಿ ಅವರ ಸಂಘವನ್ನು ಮಾಡಿವಲ್ಲ,
ಹಣದ ಸಂಘ, ಬಂಗಾರ ಸಂಘ, ಬೆಳ್ಳಿಯ ಸಂಘ, ರೊಕ್ಕದ ಸಂಘ, ಬಂಧುಗಳ ಸಂಘ, ಬಳಗದವರ ಸಂಘ, ದೇಹದ ಸಂಘ, ಇವೆಲ್ಲ ಮಾಡ್ತಾ ಮಾಡ್ತಾ ಬಂದದಕ್ಕಾಗಿ ಅದು ನಮಗೇನಾಗ್ಯದ, ನೆನದ ತಕ್ಷಣ ಮುಂದನೆ ಬರ್ತದ. ಏನ್ ತಪ್ಪಾಗಿದ್ರೆ ಅಂತ ಗೊತ್ತಾಯ್ತಲ್ಲ. ಈಗ ನೆನಪಿನ ಸಾಧ್ಯ ಅನ್ನುವಂಥದ್ದು ಇದು ಕಡಿಮೆ ಆಗ್ಯದ, ಅದು ಹೆಚ್ಚಾಗ್ಯದ. ಈಗ ಹೆಚ್ಚು ಆಗ್ಬೇಕಾಗಿತ್ತು ಅಂದ್ರೆ ಏನು ಮಾಡು ಅಂದ್ರೆ, ಮತಿಗೆ ಮಂಗಲ ವಿವುದಾವುದು ಉತ್ತಮ ಸಂಘ ಮಾಡು, ಶರೀರ ಇರುವ ತನಕ ಅರಿತವರ ಸಂಘ ಮಾಡು. ಈ ಅರಿತವರ ಉತ್ತಮ ಸಂಘ ಮಾಡಿದ್ರೆ ಈ ಸಂಘದ ನೆನಪು ಆಗ್ತದೆ ನನಗೆ. ಯಾಕಾಗದಲ್ಲ? ಅವರು ಸಂಘ ಮಾಡಿದಲ್ಲಪ್ಪ ಆದದ್ದು. ಮತ್ತೆ ಈಗ ಅವ್ರನ್ನ ಬಿಡು, ಇವರು ಸಂಘ ಮಾಡು. ಬಿಡು ಅಂದ್ರೆ ಹೇಗೆ ಬಿಡಬೇಕು? ಮನೆ ಮಾರಿ ಬಿಟ್ಟು ಓಡಿಸೋದಲ್ಲ, ಅಥವಾ ನೀನು ಗಡ್ಡ ಮೀಸೆ ಕಾಯಿ ಹಾಕಿ ಹೂಡೋಗೋದಲ್ಲ. ಮನುಷ್ಯನ ಒಳಗ ಇದು ಸುಳ್ಳಂತ ತಿಳ್ಕೋಬೇಕು, ವ್ಯವಹಾರ ದೃಷ್ಟಿಯಿಂದ ಖರೆ ಅಂತ ಮಾಡಬೇಕು. ವ್ಯವಹಾರಿಕ ಹಾಗೆ ವಿಚಾರ ಮಾಡಿದರೆ ನಿನಗೆ ವಾದವೇ ಇಲ್ಲ ನೋಡಂದ್ರು. ನೋಡು, ವಾದವೇ ಇಲ್ಲ, ಸಮಸ್ಯೆ ಇಲ್ಲ, ಜಗಳನೇ ಇಲ್ಲ. ಸುಮ್ಮನೆ ತಿಳಿಲಾರ್ದ ಜಗಳ ಆಡ್ತೀವಿ ನಾವು. ಹೀಗೆ ಮುಂದೆ ಆತ್ಮಂಗೆ ಬಂಧಾದಿ ನಿರಾಕರಣೆ ಸ್ಪಷ್ಟ ಮಾಡ್ರಿ. ಆತ್ಮಗ ಬಂಧ ಇಲ್ಲ, ಬಂಧನೆ ಇಲ್ಲ ಅಂದ್ರೆ ಮೋಕ್ಷದ ಪ್ರಶ್ನೆನೇ ಇಲ್ಲ. ಮೋಕ್ಷ ಯಾಕಾಯ್ತು ಅಂದ್ರೆ ಮೋಹಕ್ಷಯೋ ಮೋಕ್ಷ. ಮೋಕ್ಷ ಮೋಕ್ಷ ಅಂದ್ರೆ ಏನಿಲ್ಲ, ಮೋಹ. ತಾನಲ್ಲದ ತನ್ನಲ್ಲದ ಒಡಲೋಳು, ತಾನು ತನ್ನದು ಎಂಬ ಭಾವ, ಅದು ಮೋಹ. ಅದು ಹೋದದ್ದೇ ಕ್ಷಯ ಅಂದ್ರೆ ನಾಶ ಆಗೋದು. ಒಮ್ಮೆಲೆ ಸುಡೋದಂತೇಳಿ ಕ್ಷಯ ಅಂದ ನೋಡ್ರಿ. ಶಬ್ದಗಳು ಎಷ್ಟು ಅರ್ಥ ಕೊಡ್ತಾವ. ಕ್ಷಯ ಅಂದ್ರೆ ಕ್ರಮೇಣ ನಾಶ ಆಗ್ತಾವ ಅಂತ ಅರ್ಥ. ಒಂದೇ ದಿನ ಕೇಳಿದಾಗ ಯಾರಿಗೆ ಆಗೋದಿಲ್ಲ, ಕೇಳಿ ಆಗದಂತ ಯಾರು ಹೋಗ್ತಾರ ಅವರಲ್ಲಿ ಉಳಿಯೋದಿಲ್ಲ ನೋಡ್ರಿ. ಒಂದು ದಿನ ಎರಡು ದಿನ ಕೇಳಿ ಆಯ್ತಪ್ಪ ಅಂತ ಹೋಗ್ತಾರಲ್ಲ, ತಾತ ಹೇಳಿದಂಗೆ ನಾವು ಕೇಳಿ ಬಿಟ್ಟಿವಪ್ಪ. ಕೇಳಿರಿ ಬಿಟ್ಟಿರಿ, ಅದು ಹಿಡ್ಕೊಂಡಿಲ್ಲ ಅಂತ ಅರ್ಥ ಆಯ್ತಪ್ಪ, ನಿಮ್ಮ ಹಣೆ ಬರ ಇಲ್ಲೇ ಹೇಳಿಕೊಡ್ತದಂತ ಬಸವನಂದ್ರ ಹೇಳ್ತಿದ್ರು, ನೀವು ಕೇಳಿರಿ. ಹಾಗಾಗಿ ಮುಂದಿನ 10ನೇ ಸೂತ್ರದಲ್ಲಿ ತಾನಾಗಿ ತೋರ್ಪದು ಜಗವಿದು ದೇಹಾದಿ ತಾನೆಂಬ ಅಧ್ಯಾಸದ ಬಲದಿಂದ ಅಂದ್ರು. ಇಲ್ಲೇನು ಹಿಂದೆಲ್ಲ ಹೇಳ್ಕಂತ ಬಂದ್ರಲ್ಲ, ಈ ಒಂದು ಜಗತ್ತು ದೇಹ ಅನ್ನುವಂಥದ್ದು ತೋರ್ತದಲ್ರಿ ಅಂದ್ರೆ ಈ ನಾಮ ರೂಪದಿಂದ ಜಗತ್ತು ದೇಹ ತೋರ್ತದ. ದೇಹ ತೋರದು ನಾಮ ರೂಪದಿಂದ, ಜಗತ್ತು ತೋರದು ನಾಮ ರೂಪದಿಂದ. ಇವು ನಾಮ ರೂಪ ಆದ್ರೂ ಕೂಡ ಸತ್ಯ ಏನು ಅಂದ್ರೆ ನಾಮರೂಪ ಕೂಡ ಮಿಥ್ಯೆ. ಬಂಗಾರದ ಬಳೆ ಅವ, ಬಳೆ ಒಳಗ ಬಳೆ ನೋಡ್ರಿ ಇಲ್ಲ ಅದ, ಬರೇ ಬಂಗಾರ ಅದ. ಬಳೆ ಅಂತೀವಲ್ಲ ಅವು, ಬಳೆ ಅಂತ ಅದು ಹುಡುಕಾಡಿದ್ರೆ ಎಲ್ಲ ಸಿಗ್ತದೇನು? ಹುಡುಕಿದ್ರೆ ಬಂಗಾರನೇ ಸಿಗ್ತದ. ಅಂದ್ರೆ ಬಳೆ ಅನ್ನುವಂತ ನಾಮ, ಅದರ ಆಕಾರ ಗುಂಡಿಕರ ರೂಪ ಸುಳ್ಳಲ್ಲ ಅವು. ಇನ್ನೂ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಎಲ್ಲ ಸಾಮಾನುಗಳನ್ನು ಒಂದಲ್ಲ, ಹೆಣ್ಮಕ್ಳಲ್ಲಿರುವಂಥ ಗೆಜೆಟಿಕ್ಕಿಂದ ಪ್ರಾರಂಭ ಮಾಡಿ ಅವು ಯಾವ ಬಳೆ ಅಂತಾರ, ಸರ ಅಂತಾರ, ಉಂಗುರ ಅಂತಾರ, ನೆಕ್ಲೆಸ್ ಅಂತಾರ, ಎಲ್ಲವನ್ನ ಅಕ್ಕ ಸಾಲಿ ಕೊಟ್ಟು ಕಾಸಿ ಬಿಟ್ರೆ ಅಲ್ಲಿ ಯಾವಿಲ್ಲ, ಬರೇ ಬಂಗಾರ. ಇಡದಾನ ಇದ್ದು ಅಲ್ರಿ, ಭ್ರಮೆಯಿಂದ ಇದ್ದು. ಅದು ನಿಜವಾದ ಸ್ವರೂಪದಿಂದ ಇದ್ರೂ ಕೂಡ ಕರಗಿದಾಗ ಕೂಡ ಅದು ಬಳೆ ಬೇರೆ ಕಾಣಬೇಕಾಗಿತ್ತು, ಸರ ಬೇರೆ ಕಾಣಬೇಕಾಗಿತ್ತು. ಕಾಣ್ತವೇನು? ಅಲ್ಲೇನು ಕಾಣ್ತದ? ಬರೇ ಬಂಗಾರ. ಅದಂತೆ ನಾಮ ರೂಪ ಏನು ತೋರ್ತವ ಬ್ರಹ್ಮನಲ್ಲಿ ವಿಚಾರ ಮಾಡಿ ನೋಡಿದರೆ ಎಲ್ಲವೂ ಬ್ರಹ್ಮ ಸ್ವರೂಪನೇ ವಿನಃ ದೇಹ ಸ್ವರೂಪ ಜಗತ್ ಸ್ವರೂಪ ಅನ್ನುವಂಥದ್ದು ಇಲ್ಲವೇ ಇಲ್ಲ.
ಆದರೆ ನೇತ್ಯಾತ್ಮಕ ಬೋಧದಿಂದ ಉಪದೇಶ ಮಾಡಬೇಕಾಗಿದೆ. ಸರ್ವಾತ್ಮಕ ಬೋಧದಿಂದ ವಿಚಾರ ಮಾಡಿದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂದರು. ಸರ್ವ ಅಂದ್ರೆ ಎಲ್ಲವೂ ಬ್ರಹ್ಮ ಸ್ವರೂಪ ಅಂದ್ರಲ್ಲ, ಅವರು ಅಂದರಂತ ನಾವು ಅನ್ನಕ್ಕೆ ಹೋಗ್ಬಾರ್ದು. ಸರ್ವ ಅಂದ್ರೆ ಅಲ್ಲಿ ನಾಮರೂಪವನ್ನು ಬಿಡಬೇಕು, ಅಸ್ಥಿ ಭಾತಿ ಪ್ರಿಯ ಸ್ವರೂಪವನ್ನು ಹಿಡಿಬೇಕು ನೋಡ್ರಿ. ಹಾಗಾಗಿ ದೇಹ ಇಂದ್ರಿಯ ಕರ್ಣ ಮೊದಲಾದವುಗಳಲ್ಲಿಯೂ ಅವುಗಳ ಧರ್ಮಗಳಾವಲ್ಲ. ದೇಹದ ಧರ್ಮ ವಿಕಾರ ಆಗದ, ದೇಹದ ಧರ್ಮ ಕ್ಷೀಣ ಆಗದ, ದೇಹದ ಧರ್ಮ ಜನನ ಮರಣಕ್ಕೆ ಒಳಗಾಗ್ಯದ, ಮತ್ತು ಇಂದ್ರಿಯಗಳ ಧರ್ಮ ಕಣ್ಣಿಗೆ ನೋಡೋದಾದ, ಕಿವಿ ಕೇಳೋದಾದ, ಇವೆಲ್ಲ ಧರ್ಮಗಳಾವ. ಕರ್ಮೇಂದ್ರಿಯ ಧರ್ಮ ಕಾಲಿಂದ ನಡೆಯುವುದಾದ, ಕೈಯಿಂದ ಹಿಡಿಯೋದಾದ, ಇವೆಲ್ಲ ಧರ್ಮಗಳೇ. ಮನಸ್ಸಿನ ಧರ್ಮನು ತೋರ್ತಾವಲ್ಲ. ಮನಸ್ಸಿನ ಧರ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ದುಃಖವನ್ನು ನೋಡಿದಾಗ ನಮಗೆಷ್ಟು ತಾಪ ಆಗ್ತದೆ ನೋಡ್ರಿ. ಆಗ್ತದಿಲ್ಲ? ಮನಸ್ಸಿನಲ್ಲಿ ಆಗದಿದ್ರೆ ನಮ್ಗೆ ತೋರ್ತದಿಲ್ಲ. ಆತವಂತ ಅರ್ಥ ಆಯ್ತಲ್ಲ. ಬುದ್ಧಿದು ತೋರ್ತದ, ಚಿತ್ತನು ತೋರ್ತದ. ಇವೆಲ್ಲವೂ ಕೂಡ ಅವುಗಳ ಧರ್ಮಗಳೇ ವಿನಃ ಆತ್ಮನಾದ ನಿನ್ನ ಧರ್ಮ ಇಲ್ಲ. ನಿನ್ನ ಧರ್ಮ ಇಲ್ಲ. ಈ ಎಲ್ಲರ ದೇಹದ ಮೇಲೆ ಒಂದೊಂದು ಬಟ್ಟೆಯನ್ನು ಹಾಕಿಕೊಂಡಿವಿ. ಆ ಬಟ್ಟೆ ಹಾಕಿಕೊಂಡಾಗ ಆ ಬಟ್ಟೆಯ ಧರ್ಮಗಳೇನವ ಅವು ಅರಿತಾವ, ಹಳೆವಾಗ್ತಾವ, ತೂತು ಬೀಳ್ತಾವ, ಎಲ್ಲ ನಡಿತಾವಲ್ಲ. ಬಟ್ಟೆ ಹರಿದಾಗ ನಿನ್ನ ದೇಹ ಹರಿತದೇನು? ಬಟ್ಟೆಗೆ ತೂತು ಬಿದ್ದರೆ ನಿನ್ನ ದೇಹಕ್ಕೆ ತೂತು ಬಿದ್ದದೇನು? ಇಲ್ಲಲ್ಲ. ಮತ್ತೆ ನಿಂದೆ ಅಲ್ಲ ಅದು. ಅಂಗಿ ನಿಂದೆ ಆದರೂ ಕೂಡ ಅವುಗಳ ಧರ್ಮ ನಿನಗಿಲ್ಲ ಅಂತ ತಿಳ್ಕೊಂಡಿದ್ದಲ್ಲ. ಅದರಂತೆ ದೇಹಕ್ಕೆ ಒಂದು ಅಂಗಿ ಯಾವ ಸ್ವರೂಪ ಇದೆಯೋ ಅದರಂತೆ ಆ ಲಿಂಗಕ್ಕೆ ಅಂಗ ಅನ್ನುವುದು ಒಂದು ಅಂಗಿ ಇದ್ದಂಗಷ್ಟೆ, ಬಟ್ಟೆ ಇದ್ದಂಗ. ಯಾವುದಕ್ಕ? ಲಿಂಗಕ್ಕ ಶರೀರ ಬಟ್ಟೆ, ಶರೀರಕ್ಕ ಮೇಲೆ ಈ ಬಟ್ಟೆ. ಈ ಬಟ್ಟೆ ಹೆಂಗ ಬಿಚ್ಚುತ್ತೀವಿ, ಮತ್ತೆ ಒಗಿತೀವಿ, ಮತ್ತೆ ಹರಿತೀವಿ, ಹೊಸದಾಗ್ತೀವಿ, ಹೌದಲ್ಲ? ಅದರಂತೆ ನೀನು ಅಭ್ಯಾಸ ಮಾಡಿಕೊಳ್ಳುವುದರಿಂದ ಅಹಂ ಭ್ರಮೆ ಮೂಲಕ ಇವುಗಳು ನಾನು ಅಂತ ನಿನಗೆ ಭ್ರಾಂತಿ ಆದಲ್ಲಿನ ಆ ಭ್ರಾಂತಿ ಮುಖಾಂತರವಾಗಿ ಮೋಹ ಆಗ್ಯದ. ಆ ಮೋಹ ಎಲ್ಲಿಯವರೆಗಾದ ಅವುಗಳಿಗೆ ಏನನ ಆದ್ರೂ ನನಗಾಗದಂತ ನೀನು ದುಃಖಕ್ಕೀಡಾಗಿದ್ದಿ. ದುಃಖ ಯಾಕಾಯ್ತು? ಪರರ ಶರೀರದಂತೆ ಇರುವುದನ್ನು ನನ್ನ ಶರೀರ ಅಂತ ನೋಡಿದಲ್ಲ ನೀನು. ಹೌದೇನು? ಪಂಚಮಹಾಭೂತಗಳ ಪಂಚೀಕೃತಗೊಂಡು 25 ತತ್ವದಿಂದ ಕೂಡಿದಂಥ ಶರೀರ. ಇದನ್ನ ಈ ದೃಶ್ಯವಾದ ನಾಮರೂಪಾತ್ಮಕ ಜಗತ್ತು ಹೇಗಿದೆ ಲಕ್ಷಣ ಅಂದ್ರೆ ಅದು ತೋರ್ತದ. ದೃಶ್ಯ ಅಂದ್ರೆ ಕಾಣ್ತದ ನೋಡ್ರಿ. ನಿನ್ನೆನೆ ಹೇಳಿವದನ್ನ. ಆದ್ರೆ ಆತ್ಮ ನೀನು ಹೇಗಿದ್ದೆ ಅಂದ್ರೆ ಅದೃಶ್ಯನಾಗಿದ್ದಿ. ಅದೆಲ್ಲ ದೃಶ್ಯ. ಈಗ ನಾವೆಲ್ಲ ಕಾಣ್ತೀವ ದೃಶ್ಯ. ಅದಕ್ಕಾಗಿ ಎಲ್ಲರೂ ಹೋಗದೆ ಮೊಬಲೇ ರಾಯಮೋ ಧೀನ್ ಅನ್ನಂಗ ಆಯುಷ್ಯ ಯಾವಾಗ ಮುಗಿತದ ಆವಾಗ ತಪ್ಪಡಿ ಸಮೇತವಾಗಿ ಮತ್ತೆ 4 ಮಂದಿ ಹೆಗಲ ಮೇಲೆ ಹೋಗಿ ಮಣ್ಣಾಗಿ ಬೀಳದಪ್ಪ. ಎಲ್ಲರೂ ಬೀಳದೆ. ಯಾಕೆ ಬೀಳ್ತದ ಅಂದ್ರೆ ಇದಕ್ಕೆ ದೃಶ್ಯ ಅದಲ್ಲ, ಅದಕ್ಕೆ ಬೀಳ್ತದ. ಕಾಣ್ತದ, ಇದು ಬೀಳ್ತದ. ಅದೃಶ್ಯ ಯಾವುದಾದ ಅದು ಬೀಳೋದಿಲ್ಲ ಅಂತ. ಹಾಗಾಗಿ ಇದು ಹೆಂಗ ತೋರಿತು ಅಂದ್ರೆ ಭ್ರಾಂತಿಯಿಂದ ತೋರಿದಂತ ಅರ್ಥ ಮಾಡಿಕೋ. ಈ ಜಗತ್ತು ಅದು ಒಂದು ಭ್ರಮೆ ಅಂತ. ಈ ದೇಹಾತ್ಮ ಭ್ರಮೆಯಿಂದ ಈ ಜಗತ್ತು ಕಾಣ್ತದಂತ ಹೇಳ್ತಾರೆ ಮಹಾತ್ಮರು. ದೇಹದಲ್ಲಿ ಆತ್ಮ ಬುದ್ಧಿ, ಆತ್ಮನಲ್ಲಿ ದೇಹ ಬುದ್ಧಿ. ನಮಗೆ ಹಿಂಗಾಗ್ಯಾವ ಪರಿಸ್ಥಿತಿ.
ಮಹಾತ್ಮರು ದೇಹದಲ್ಲಿ ದೇಹ ಬುದ್ಧಿ, ಆತ್ಮನಲ್ಲಿ ಆತ್ಮನಿದ್ದೆ ಅಂತ ತಿಳ್ಕೊಂಡ್ರು. ನಮ್ಮದು ಉಲ್ಟಾಗ್ಯದ. ಅದಕ್ಕೆ ಕುಂದದೆ ದೇಹಿ ನಾನೆಂದು ಸಾವಯವನ ಆನೆಂದು ತೋರುವ ತನ್ನ ಭ್ರಮೆಯಿಂದೆ ಪೊಂದಿ ಕಾಣಿಪದು ಜಗತ್ರಯ ವೈದತ ಎನ್ನಂದದಿಂದವೇ ನೋಡು ಅದು ಅವಿಚಾರ ಅಂತ ಹೇಳಿದರು. ಹೇಗಂದ್ರೆ ಕುಂದದೆ ನಾವು ಎಲ್ಲದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದಂತೀವಿ. ರೊಕ್ಕ ರೂಪಾಯಿಲಿ, ಬೆಳ್ಳಿ ಬಂಗಾರದಲ್ಲಿ, ಪ್ರತಿಯೊಂದು ಭೂಮಿ ಸೀಮೆ, ತಿನ್ನ ಆಹಾರ, ತೊಡುವ ಬಟ್ಟೆ, ಇಷ್ಟೆಲ್ಲ ಮಾಡಿ ನಮಗೆ ಮೋಹ ಇದ್ರೂ ಕೂಡ ಅಲ್ಲಿ ನಮಗೆ ಕೊರತೆನೇ ಕಾಣಂಗಿಲ್ಲ. ಏನು ನಡೀತದಂತೀವಿ. ಆದ್ರೆ ದೇಹಕ್ಕೆ ಏನನ್ನ ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಹೆಂಗ್ ಒದ್ದಾಡ್ತಪ್ಪ ನೀನು? ಯಾಕಂದ್ರೆ ದೇಹ ನಾನು ಎನ್ನುವುದು ಅಷ್ಟು ನಿನಗೆ ಮೋಹದಿಂದ ಬಂಧ ಮಾಡ್ಯಾರ. ಇದು ಸ್ವಲ್ಪ ಏನಾದ್ರೂ ನಡೆಯಂಗಿಲ್ಲ ನಿನಗೆ. ತಾತ ಹೇಳ್ತಿದ್ನಲ್ಲ, ರಾಯಚೂರಿಗೆ ಬಂದದ ಕಾಲರ ಅಂದ್ರಂತ. ಅಲ್ಲೆಲ್ಲ ಮತ್ತೆ ಮುಂದಿನ ವ್ಯವಸ್ಥೆಗಾಗಿ ಮುನ್ಸಿಪಾಲ್ಟಿ ಅವರು ಎಣ್ಣೆ ಬಿಡೋದು, ಪೌಡ್ರ್ ಹಾಕೋದು ಮಾಡ್ತಿದ್ರು. ಇವನೇನಂದ, ರಾಯಚೂರಿಗೆ ಬಂದದಪ್ಪ ಅಂದ್ರೆ ನಮ್ಮ ಶಕ್ತಿ ನಡಕ ಬರೋದೇನು ದೊಡ್ಡದಂತ ಇಲ್ಲಿ ಹೊಡೆಕೈತರು. ಇನ್ನು ಅಲ್ಲೇ ಅದ, ಇಲ್ಲಿ ಹೊಡೆಕೈತರು. ಇಲ್ಲಿ ಹೊಡೆದ್ ನೋಡಿ ಮನೆಗೆ ಯಜಮಾನ ಏನು ಮಾಡಿದ, ಇಲ್ಲಿ ಬಂದದಂದ್ರೆ ನಮ್ಮ ಮನೆಗೆ ಬರೋದೇನು ತಡ ಅಂತೇಳಿ ಇವನು ಕೂಡ ಹೊಡಿಲಿಕ್ಕೈತ. ಅದು ಬರ್ತದೋ ಬರೋದಿಲ್ಲ ಗೊತ್ತಿಲ್ಲ. ಬಂದ್ರೆ ಹೇಗಪ್ಪ ಸತ್ತು ಹೋಗ್ತೀವಿ ಅಂತೇಳಿ ಎಷ್ಟು ಎಚ್ಚರ ಮಾಡ್ತಾನೆ ನೋಡಿ. ಅದು ಜನಕ ಮಹಾರಾಜ ಹಂಗೆ ಮಾಡಿದ್. ನೀನು ಜನಕ ಯಾವ ರೀತಿ ಜನಕನಂದದಿ ಕೇಳಿದಾಗಲೇ ಹೇಳಬೇಕು, ಜನಕನಂದದಿ ಪ್ರೌಢಮೆ ಇರಬೇಕಂದ್ರು. ಅರಮನೆಗೆ ಬಂದರ ದಾಳಿ ಇಡ್ತಾರಂದ್ರೆ ಬಂದ್ರೆ ಬರ್ಲಂದ. ಅಷ್ಟರೊಳಗೆ ಇನ್ನೊಬ್ಬ ಬಂದ ದೂತ ಅರಮನೆಗೆ ಬಂದ ಬಿಟ್ರಂದ, ಬಂದ್ರೆ ಬರ್ಲಂದ. ಇನ್ನೊಬ್ಬ ಬಂದ, ನಿಮ್ಮ ಆಸನ ವಶ ಮಾಡಿಕೊಂಡಾರ, ಅರಮನೆಗೆ ಬೆಂಕಿ ಹಚ್ಚಕತ್ತಾರಂದ, ಈಗನ ಬರ್ರಿ ಅಂದ. ಹಚ್ಚಲಂದ. ಯಾಕ್ರಿ ಹಿಂಗ್ಯಾಕೆ ಮಾಡ್ತಾರಂದ, ಅವು ನಾನಲ್ಲ ಅಂದ ಅವನು. ಆ ರಾಜ್ಯನೂ ನಾನಲ್ಲ, ಅರಮನೆ ನಾನಲ್ಲ, ಸಿಂಹಾಸನ ನಾನಲ್ಲ, ನಾನು ಇಲ್ಲಿ ನಂದ್ರೆ ನನಗೆ ಅದಕ್ಕೆ ಸಂಬಂಧ ಏನಂದ, ಹಚ್ಚಿಬಿಡ್ಲಿ ಬೆಂಕಿ ಅಂದ ಅವನು. ಅಂದ್ರೆ ನಮ್ಮ ವಿಚಾರ ಹೆಂಗದ, ಅವರ ವಿಚಾರ ಹೆಂಗದ. ಅದಕ್ಕೆ ಆತ್ಮನಲ್ಲಿ ಆತ್ಮಬುದ್ಧಿಯಿಂದ ನೋಡಿದ್ರು ಜ್ಞಾನಿಗಳು, ಅನಾತ್ಮದಲ್ಲಿ ಆತ್ಮಬುದ್ಧಿಯಿಂದ ನೋಡ್ತೀವಿ ಅಜ್ಞಾನಿಗಳು. ಹಾಗಾಗಿ ನಾನು ದೇಹ, ನಾನು ಇಂದ್ರಿಯಾದಿಗಳು ಎಂಬ ದೇಹದ ಭ್ರಮೆ ಬುದ್ಧಿ ಮೂಲಕವಾಗಿ ಈ ತೋರುವ ಮೂರು ಲೋಕವು ಭ್ರಮರೂಪವಾಗಿ ತೋರುತ್ತದೆ ಅಂದ್ರು. ಇಲ್ಲಿ ಜಗತ್ರಯ ಅಂತಂದಾಗ ಸ್ವರ್ಗ, ಮರ್ತ್ಯ, ಪಾತಾಳ ಅಂದ್ರೆ ಇಂದ್ರಿಯ ಮತ್ತು ಮನಸ್ಸು, ಜ್ಞಾನೇಂದ್ರಿಯ ಅಂತ ಹಿಂಗ ಅರ್ಥ ಮಾಡಕವು. ಹೀಗೆ ವಿಚಾರ ಮಾಡಿ ನೋಡಲು ಇದು ಕೇವಲ ಅವಿಚಾರ ರಮಣೀಯ. ಅವಿಚಾರೇಣೆ ಕೃತೋ ಬಂಧ ಹೇಳಲ್ಲ. ವಿಚಾರೇಣೆ ಪರಮ ಔಷಧ. ಒಂದು ಸಲ ಅವಿಚಾರದಿಂದ ಏನನ್ನ ನಿರ್ಣಯ ಮಾಡಿದ್ರೆ ಏನೇನು ಆಗ್ತದಂತ ಶಾಸ್ತ್ರ ಹೇಳ್ತದ. ಹೋಗ್ಲಿ, ಪ್ರಪಂಚದಲ್ಲಿ ಅವಿಚಾರಗಳು, ಬುದ್ಧಿ ಹೋಗೋದು ಇವೆಲ್ಲ ನಡೀತಾವ. ಯಾಕಂದ್ರೆ ಎಷ್ಟೇ ವಿಚಾರ ಮಾಡಿದರೂ ಕೂಡ ನಿನಗೆ ಇಂದ ಒಂದು ಸೂತ್ರ ಅದ, ಪ್ರಾರಬ್ಧ ಮಾತ್ರ ಉಣಿಸದೆ ಬಿಡಂಗಿಲ್ಲ. ನೀವು ವಿಚಾರನ ಮಾಡು, ಅವಿಚಾರನ ಆಗಿರು. ನೀವು ಉಂಡಾತಿರ್ಬೇಕು ಪ್ರಪಂಚ. ಪಾರಮಾರ್ಥದಲ್ಲಿ ಏನು ಮಾಡು, ವಿಚಾರವನ್ನು ಮಾಡು. ಅಲ್ಲಿ ಎಡಿದ್ರೆ ಏನಾಗೋದಿಲ್ಲ, ಅದು ಪ್ರಾರಬ್ಧಾಧೀನ ಅದ. ಪ್ರಪಂಚ ಪ್ರಾರಬ್ಧಾಧೀನ, ಪಾರಮಾರ್ಥ ಪ್ರಯತ್ನಾಧೀನ ಅದ. ಇಲ್ಲಿ ವಿಚಾರ ಮಾಡು ನೀನು ಅಂತ ಮಹಾತ್ಮ ಹೇಳ್ತಾ, ಕೇವಲ ಇಲ್ಲದ್ದು ಇದೆ ಎನ್ನುವ ಭ್ರಮೆ, ಇಲ್ಲದ್ದು ಇದೆ ಎನ್ನುವುದೇ ಭ್ರಮೆ ನೋಡು.
ಹಾಗಾಗಿ ತನ್ನ ತದ್ಭ್ರಮೆಯಿಂದೇ ಮುನ್ನವೇ ಜಗವಿದು ತನ್ನಂತೆ ತೋರ್ಪದು ದಿಟವೇನೆ, ತನ್ನನ್ನೇ ಪಶಿಯೆಂದು ತಿಳಿದ ಆ ಕ್ಷಣದಳು ಅದು ನನ್ನಿ ಮಿಥ್ಯಾತ್ಮಕವೆನಿಪದು. ಹೇಗೆಂದ್ರೆ ತನ್ನ ತದ್ಭ್ರಮೆಯಿಂದೇ, ನಾನು ನಾನು ಅನ್ನುವ ಅಹಂ ಭ್ರಮೆ ಅದಲ್ಲ, ಆ ಭ್ರಮೆಯಿಂದವೇ ಈ ಜಗತ್ತು ಅನ್ನುವ ತೋರ್ತದ. ಎದರಿಂದ? ಅಹಂ ಭ್ರಮೆ, ಅಹಂಕಾರದಿಂದ. ಅಂದ್ರೆ ನಾನು ಎಂಬುವ ಭ್ರಮೆ ಮೂಲಕ. ನೀನು ಯಾರಿಗೆ ನಾನಂತಿದ್ದಿ? ದೇಹಕ್ಕೆ ನಾನಂತಿದಲ್ಲ. ಎಲ್ಲಿಗನ ಹೋಗುವ ದೇಹಕ್ಕೆ ನಾನು ನಾನು ಅಂತೀವಿನ ದೇಹ ನಾನಲ್ಲ ಅಂತ ಹೇಳೋರು ಯಾರು ಜಗತ್ತಿನಲ್ಲಿ? ಯಾರು ಹೇಳ್ತಾರ? ಹೇಳಬಾರದು ಅಥವಾ ಹೇಳಬೇಕಂತಲ್ಲ, ವ್ಯಾವಹಾರಿಕ ದೃಷ್ಟಿಯಿಂದ ದೇಹ ನಾನು ಅನ್ಬೇಕು, ಪಾರಮಾರ್ಥ ದೃಷ್ಟಿಯಿಂದ ಆತ್ಮ ನಾನು ಅನ್ಬೇಕು. ವ್ಯವಹಾರದಾಗ ಹೋಗಿ ನಾನು ಬ್ರಹ್ಮ ಇದ್ದೀನಿ ಅಂತ ಪ್ರವಚನ ಮಾಡಿದ್ರೆ ಅರ್ಥ ಏನಾಗ್ತದ? ಅನರ್ಥ ಆಗ್ತದ. ಎಲ್ಲಿ ನೀನಲ್ಲ, ಎಲ್ಲಿ ನೀನು ಹೌದು. ವ್ಯವಹಾರಿಕ ಸತ್ತಾದಿಂದ ನೀನು ಹೌದು, ದೇಹ ದೃಷ್ಟಿ ಇಟ್ಕೊಂಡು ನೀನು ಪೂಜಾರಿ ಹೌದು, ಸುಗಪ್ಪ ಹೌದು. ಆತ್ಮ ದೃಷ್ಟಿ ಇಟ್ಕೊಂಡ್ರೆ ಸುಗಪ್ಪಿಲ್ಲ, ಪೂಜಾರಿ ಎಲ್ಲ, ಇರೋದು ಬ್ರಹ್ಮನೇ ಅಂತ. ಹಾಗಾಗಿ ಭ್ರಮೆ ಮೂಲಕ ಮಿಥ್ಯವಾದದ್ದು ಸತ್ಯವಾಗಿ ಕಾಣ್ತದಂದು. ಮೋಟ ಮರದಲ್ಲಿ ಕಳ್ಳ ತೋರಿನಲ್ಲ, ಎದಕ್ಕೆ ತೋರಿದ? ಭ್ರಮೆ ಮೂಲಕವಾಗಿ ಮಿಥ್ಯವಾದ ಕಳ್ಳರು ಸತ್ಯದಂತೆ ತೋರಿದರು. ಭ್ರಮೆಯ ಮೂಲಕವಾಗಿ ಹಗ್ಗದಲ್ಲಿ ಹಾವು ತೋರ್ತಿಲ್ಲ. ಎದರಿಂದ ತೋರಿತು? ಭ್ರಮೆಯಿಂದನೇ. ಹೀಗೆ ಅನಂತ ದೃಷ್ಟಾಂತಗಳನ್ನು ನೀ ಎಲ್ಲ ಕೇಳಿದ್ದಲ್ಲಮ್ಮ. ಆ ಕಾರಣ ನಿನಗೆ ಇದಂ ರೂಪ ಜಗದ್ಭ್ರಮೆಯು ಸುಳ್ಳಾಗಿ ಹೋಗುತ್ತದೆ. ವಿಚಾರ ಮಾಡಿ ನೋಡು. ಕಳ್ಳರು ಸುಳ್ಳಾದರೂ ಮರ ಸುಳ್ಳಾಗಲಿಲ್ಲ. ವಿಚಾರ ಮಾಡಿದ್ರೆ ಹಾವು ಸುಳ್ಳಾಯಿತು, ಹಗ್ಗ ಸುಳ್ಳಾಗಲಿಲ್ಲ. ವಿಚಾರ ಮಾಡಿದ್ರೆ ದೇಹ ಜಗತ್ತು ಸುಳ್ಳು, ಆತ್ಮ ಬ್ರಹ್ಮ ಸತ್ಯ. ವಿಚಾರ ಮಾಡು. ಹಾಗಾಗಿ ಸುಪ್ತಿಯಲ್ಲಿ ಅಹಂ ಎಂಬ ಇದಂ ಎಂಬ ಎರಡೂ ಭ್ರಮೆಗಳು ಇಲ್ಲ. ಎಚ್ಚರಿಕೆ ಆದ ನಂತರ ಅಹಂ ಎಂಬ ಭ್ರಮವು ತೋರುತ್ತದೆ, ಅನಂತರ ಇದು ಅಂತ. ನಾನು ಅಂತ ಬಂತಿಲ್ಲ, ನನ್ನದಂತ ಬಂತು. ನಾನು ಪೂಜಾರಿ ಮಲಾರ್ ಅಂದಾಗ ಮತ್ ನಿನಗೆ ಕಾಣೋರು ಮನೆಗೆ ಇವ್ರು ಯಾರಂದ್ರೆ ನನ್ನವರಪ್ಪ. ನೀನೇ ಇಲ್ಲಂದ್ರೆ ನಿನ್ನವ್ರು ಎಲ್ಲಾರಲ್ಲಿ? ನೀನಿದ್ದದಕ್ಕೆ ನನ್ನವರಂತ ಬಂತು. ಅದಕ್ಕಾಗಿ ನಿನಗೆ ಭ್ರಮೆ ತೋರುತ್ತದೆ, ಭ್ರಮದಲ್ಲಿ ಅಂತಪಾತಿಯಾಗಿರುತ್ತದೆ ಎಂಬ ಭಾವ. ಮತ್ತೆ ಈ ಅನಾದಿ ಕಾಲ ಎಷ್ಟು ಶಾಸ್ತ್ರ, ಉಪನಿಷತ್ತು, ವೇದ, ಮಹಾತ್ಮರು ಜಗತ್ತು ಸುಳ್ಳು, ದೇಹ ಸುಳ್ಳು ಅಂತ ಹೇಳ್ತಾರಲ್ಲ, ಆದ್ರೂ ಜಗತ್ತು ಸುಳ್ಳಂದ್ರೂ ಕಾಣ್ತದೆ. ಕಾಣ್ತಾ ಬಂದದಲ್ಲ ಇದು ಕಾಣ್ತಾ ಬಂದದಂದ್ರೆ ಸುಳ್ಳಂತ ಹೆಂಗೆ ಹೇಳ್ಬೇಕು? ಸುಳ್ಳಂದ್ರೆ ಅದು ಹಗ್ಗದಲ್ಲಿ ಹಾವು ಹೋಯ್ತಲ್ಲ, ಮತ್ತೆ ಕಾಣ್ತದೇನು? ವಿಚಾರ ಮಾಡೋದು ಕಾಣಂಗಿಲ್ಲ. ಅಲ್ಲಿ ವಿಚಾರ ಮಾಡತನ ಇತ್ತು, ವಿಚಾರ ಮಾಡಿದ್ರೆ ಕಾಣಲಿಲ್ಲ. ಮೋಟು ಮಾಡಲಿ ಕಳ್ಳ ಇದ್ದ, ವಿಚಾರ ಮಾಡಿದಾಗ ಕಳ್ಳ ಇಲ್ಲ. ಮತ್ತೆ ಕಳ್ಳರು ಹಾವು ಕಾಣ್ತದೇನು? ಇಲ್ಲಲ್ಲ. ಮತ್ತೆ ಇಷ್ಟು ಗುರುಶಾಸ್ತ್ರದಿಂದ ಇಷ್ಟೆಲ್ಲ ಕೇಳಿವಿ. ಕೇಳಿದ ಮೇಲೆ ಕೂಡ ದೇಹ ತೋರ್ತದ, ಜಗತ್ ತೋರ್ತದ. ವಿಚಾರ ಮಾಡಲಾದ ತೋರ್ಲಪ್ಪ, ವಿಚಾರ ಮಾಡಿವಿಲ್ಲ. ಮತ್ತೆ ಈಗ ತೋರ್ತದಂದ್ರೆ ಇದು ಸುಳ್ಳು ಅಂತ ಹೆಂಗಂತೀರಿ? ಪ್ರಶ್ನೆಗಳು. ಹಾಗಾಗಿ ಅದಕ್ಕೆ ಸಂಶಯವನ್ನು ಮಾಡಿದ್ದಾದರೆ ಕನಸಿನ ನೇಣ್ ಹಾವಿನ ಕೊರಳಿನ ತಸ್ಕರನ ಮರೀಚಿಕೆಯಳು ತ್ರಿಜಗವು
ಅನುದಿನ ಅರಿಯೇ ತನ್ನೊಳು ಮಿಥ್ಯೆ ಎಂದು ಕಂಡನೆ ದಿವ್ಯ ಯೋಗಿ ಭುವನದೊಳು ಅಂದ್ರು. ಈ ಜಗತ್ತಿನಲ್ಲಿ ದಿವ್ಯ ಯೋಗಿ ಅಂದ್ರೆ ಭೂಲೋಕದಲ್ಲಿ ಶ್ರೇಷ್ಠನಾದ ಯೋಗೇಶ್ವರ ಅವನು. ಹಿಂಗ ತಿಳ್ಕೊಂಡ್ರೆ ಹೆಂಗ ನಾ ಹೇಳಿದಂಗ ವಿಚಾರ ಮಾಡಿ ಹೇಳ್ತೀವಿ. ಸತ್ಯ ಆದ್ರೆ ಹಂಗ ತಿಳ್ಕೊ, ಸುಳ್ಳಾದ್ರೆ ತಿಳ್ಕೊಬೇಡ. ಹೇಗೆ? ಮೊದಲು ಹೇಳಿದ್ನಲ್ಲ, ಹಗ್ಗದಲ್ಲಿ ಹಾವು ಮೋಟ ಮರದಲ್ಲಿ ಕಳ್ಳ ಅಂತ, ಮರುಭೂಮಿಯಲ್ಲಿ ಮೃಗಜಲ, ಮರುಚಿಕೆ ಅಂತಾರ ಮರುಭೂಮಿಯಲ್ಲಿ ಮೃಗಜಲ. ಬೇಸಿಗೆ ದಿನದಲ್ಲಿ ದೂರ ಎರೆಬಲದಲ್ಲಿ ನದಿ ನೀರು ಹರಿದಂಗ ಹರಿತಾ ಇರ್ತದ. ಆದ್ರೆ ಆ ಮೃಗ ಏನು ಮಾಡ್ತದ, ನೀರು ಅವಂತ ಬಾಯಾರಿ ಬದುಕಬೇಕಂತ ಆ ನೀರು ಕುಡಿಯಕ ಓಡಿ 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 ನೀರು ಸಿಗಲಿಲ್ಲ, ದಣಿವು ಹಾಲಿಲ್ಲ, ಎರಡರ ಮಧ್ಯದಲ್ಲಿ ಪ್ರಾಣನೇ ಬಿಟ್ಟೋಯ್ತು. ಯಾಕ? ಅದು ಮೃಗ ಅದ. ಮೃಗ ಅಂದ್ರೇನು? ಅದಕ್ಕೆ ಸ್ವಪ್ನ ಜೀವಿ ಅಂತ. ಸ್ವಪ್ನಾವಸ್ಥೆ ಒಂದೇ. ದೇವಜಾಲಕ್ಕೆ ಜಾಗ್ರಾವಸ್ಥೆ, ಗಿಡ ಮರಗಳಿಗೆ ಸುಷುಪ್ತಾವಸ್ಥೆ, ಪಶು ಪಕ್ಷಿಗಳಿಗೆ ಸ್ವಪ್ನಾವಸ್ಥೆ. ಆದ್ರೆ ಮನುಷ್ಯ ಓಡ್ತಾನೇನು? ಯಾಕೆ ಓಡಲಿಲ್ಲ? ಇವನಿಗೆ ವಿಚಾರ ಆದ ಓಡಲಿಲ್ಲ, ಅದಕ್ಕೆ ವಿಚಾರ ಇಲ್ಲ ಓಡಿದ್ ನೋಡಪ್ಪ. ಅದಂಗ ವಿಚಾರ ಇಲ್ಲದ ಮೃಗ ಸಮಾನದ ಪಶು ಸಮಾನ ಅಂತ ಹೇಳಿರಲ್ಲ. ನಿದ್ರಾ ಆಹಾರ ಭಯ ಮೈಥುನಂಚ ದ್ವಿಪಾದ ಪಶು. ಆ ಅಜ್ಞಾನದಿಂದ ಇರುವಂತ ಏನು ಮಾನವರಾರ ಅವರೆಲ್ಲ ಹಿಂಗೆ ತಿಳ್ಕೊಂಡಾರ ನೋಡ್ರು. ಎಲ್ಲಿ ದುಃಖ ಆದ ದುಃಖಕ್ಕೆ ಆನಂದ ಅನ್ಕೊಂಡ್ರು, ಎಲ್ಲಿ ಆನಂದ ಆದ ಆನಂದ ಇಲ್ಲದ ಜಾಗದಲ್ಲಿ ಹುಡುಕಕತ್ತಾರ. ಇವ್ರಿಗೇನಂದ್ರು? ಅದಕ್ಕೆ ದ್ವಿಪಾದ ಪಶು ಅಂದ್ರು. ಆದ್ರೆ ಮನುಷ್ಯರು ನೀವು ಓಡ್ತಾರೇನು? ಇಲ್ಲಲ್ಲ. ಯಾಕ? ವಿಚಾರ ಮಾಡಿರಿ. ಅಲ್ಲಿ ಹೇಗೆ ಇಲ್ಲವೋ, ನೀನು ವಿಚಾರ ಮಾಡಿದ್ರೂ ಇಲ್ಲ, ವಿಚಾರ ಮಾಡದಿದ್ರು ಕೂಡ ಇಲ್ಲ. ಹೌದಲ್ಲ? ಹಂಗ ಸುಮ್ಮನೆ ತೋರ್ತದ. ಅದರಂತೆ ದೇಹ ಜಗತ್ತನ್ನುವಂಥದ್ದು ವಿಚಾರ ಮಾಡಿದ್ರೂ ಇರೋದಲ್ಲ, ವಿಚಾರ ಮಾಡದಿದ್ರು ಕೂಡ ಇರೋದಲ್ಲ. ಕರ್ಮಜನ್ಯ ಶರೀರ ಅದ. ಯಾವಾಗ ಕರ್ಮ ಮುಗಿತದ ಆವಾಗ ಹೋಗದೆ ನೀನು ಅಂದಾಗ ಹೆಂಗ ತೋರ್ತದ? ಹೇಗೆ ತೋರದಂತ. ಹಾಗಾಗಿ ಆಯಾ ಅಧಿಷ್ಠಾನಗಳಲ್ಲಿ ಅವು ಇಲ್ಲ. ಹಗ್ಗದ ಅಧಿಷ್ಠಾನದಲ್ಲಿ ಹಾವಿಲ್ಲ, ಮರದ ಅಧಿಷ್ಠಾನದಲ್ಲಿ ಕಳ್ಳರಿಲ್ಲ, ಕಪ್ಪೆ ಚಿಪ್ಪಿನ ಅಧಿಷ್ಠಾನದಲ್ಲಿ ಬೆಳ್ಳಿ ಇಲ್ಲ, ಭೂಮಿಯಲ್ಲಿ ಮೃಗಜಲ ಇಲ್ಲ. ಅದರಂತೆ ಸ್ವರೂಪದಲ್ಲಿ ದೇಹ ಇಲ್ಲ, ಇಂದ್ರಿಯಾದಿಗಳಿಲ್ಲ, ಮನ ಇಲ್ಲ, ಬುದ್ಧಿ ಇಲ್ಲ, ಚಿತ್ತಿಲ್ಲ, ಅಹಮಿಲ್ಲ, ಯಾವಿಲ್ಲ ನೋಡು. ಯಾರಂದ್ರೆ ಅಧಿಷ್ಠಾನ ಒಂದೇ ಇರೋದು. ಹಗ್ಗಾದ ಮರಾದ ಚಿಪ್ಪಾದ ಭೂಮಿ ಆಗಲ್ಲ. ಅದಂಗ ಇವ್ಯಾವ ಇರಂಗಿಲ್ಲ. ಬ್ರಹ್ಮ ನೀನಿದ್ದಿ ನೋಡು, ತೋರ್ತಾವ, ಹಿಂಗೆ ತೋರ್ತಾವ ನೋಡು, ಹಿಂಗೆ ತೋರದು. ಇಲ್ಲದ್ದು ತೋರ್ತದ. ಇಲ್ಲದ್ದು ಏನ್ ಮಾಡದ? ಇದ್ದ ವಸ್ತುವಿನಲ್ಲಿ ಇಲ್ಲದ್ದೇನು ಕಾಣ್ತದ ಅದೇ ಭ್ರಮೆ ನೋಡು. ಹಾಗಾಗಿ ಚಿದ್ರೂಪ ಬ್ರಹ್ಮನಲ್ಲಿ ಜಡ ಜಗತ್ತು ಅಧ್ಯಾಸ ಅಂದ್ರೆ ಭ್ರಾಂತಿಯಿಂದ, ಕನಸಿನಿಂದ, ಅವಿಚಾರದಿಂದ ಆದ. ಅದಕ್ಕಾಗಿ ಇದು ಕನಸಿನಂತೆ ತೋರುವುದು. ರಾಜ ತೋರುದಲ್ಲ ಕನಸಿನಾಗ, ಅದ್ರಂಗ ಸ್ವಪ್ನದಂತೆ ತೋರುವುದು ಅಂದ್ರೆ ಸ್ವಪ್ನದಲ್ಲಿ ಸತ್ಯೇನು ಸುಳ್ಳು ಅಂತ ಅರ್ಥ ಆಯ್ತಲ್ಲ. ಹಾಗೆ ನೀನು ಸುಳ್ಳೇನು? ಯಾಕ ಕರೆ ಅಂದ್ರೆ ಸ್ವಪ್ನವನ್ನ ನೀ ತಿಳಿತಿದ್ದಿ ಅಂದ್ರೆ ದ್ರಷ್ಟಾಪುರುಷ ನೀನಿದ್ದಿ. ಅದರಲ್ಲಿ ಸ್ವಪ್ನ ಅನ್ನೋದೇನದ ಅದು ಆಶ್ರಯ ರೂಪದಲ್ಲಿ ಅದ, ಹಗ್ಗದಲ್ಲಿ ಹಾವಿದ್ದಂಗ ಅದ. ನೀ ಚಿದ್ರೋಪಾತ್ಮ ನೀನಿದ್ದಲ್ಲ ಅಲ್ಲಿ,
ಅಲ್ಲೇ ತೋರಿದವು, ಆಮೇಲೆ ಇಲ್ದಂಗೆ ಆದವಲ್ಲ. ನೀನಿಲ್ಲೇನು? ಕನಸನ್ನ ತೋರಿದದ್ದು ನೆನಪು ಮಾಡಿ ನೀ ತಿಳಿದವನು ನೀನಿದ್ದೆ, ಮತ್ತೆ ಕರೆ ಅಂದವು ನೀನಿದ್ದಿ, ಸುಳ್ಳಂದು ನೀನಿದ್ದಿ. ಅಲ್ಲಿ ಕನಸಿನಲ್ಲಿ ಕರೆ ಅಂತ ತಿಳ್ಕೊಂಡವನು ನೋಡವನು, ಎಚ್ಚರದ ಸುಳ್ಳು ಅಂತ ತಿಳ್ಕೊಂಡಿರಲ್ಲ. ಇವೆರಡನ್ನು ನೋಡವನು ಚಿದ್ರೂಪ ಬ್ರಹ್ಮ. ಎರಡನ್ನು ನೀನು ನೋಡ್ತಿದ್ದಿ. ಹಾಗಾಗಿ ಇಲ್ಲಿ ಬ್ರಹ್ಮವು ನಿರ್ವಿಕಲ್ಪ ನಿರ್ಭಯವಾಗಿದೆ, ಅದರಿಂದ ಜಗತ್ತು ಕಲ್ಪಿತವಾಗಿದೆ. ಹೇಗೆ ಇದು ಯಾಕೆ ತೋರ್ತೀರಿ ಇಷ್ಟೆಲ್ಲ? ಅದಕ್ಕೆ ಒಂದೇ ದೃಷ್ಟಾಂತ, ಎಲ್ಲದಕ್ಕೂ ಒಂದೇ ದೃಷ್ಟಾಂತ. ಇವೆಲ್ಲ ಯಾವಾಗ ತೋರ್ತವ್ರಿ ಅಂದ್ರೆ ನಸುಗತ್ತಲಲ್ಲಿ. ಮೋಟ ಮರದ ಕಳ್ಳ ಬೆಳಕಿನೇ ತೋರೇನೇನು, ಪೂರ್ತಿ ಕತ್ತಲ ತೋರೇನೇನು. ಈ ಕಡೆ ಕತ್ತಲಲ್ಲ, ಈ ಕಡೆ ಬೆಳಕಲ್ಲ. ಅಂತ ಸಂದರ್ಭದಲ್ಲೇ ನಮಗೇನಾಗ್ತದೆ? ಭ್ರಮೆ ಆಗ್ತದೆ. ಹೌದಲ್ಲ? ಹಗ್ಗಲ್ಲಿ ಹಾವು ಬೆಳಕಿನ ಕಾಣ್ತದೇನು? ಇದ್ದಕ್ಕಿದ್ದಂಗೆ ಹಗ್ಗ ಕಾಣ್ತದ. ಕತ್ಲ ಕಾಣ್ತದೇನು? ಕಾಣಂಗಿಲ್ಲ. ನಸುಗತ್ತಲಲ್ಲಿ ಏನಾಯ್ತು? ಭ್ರಮೆ ಆಯ್ತು ನೋಡಿ. ಅದರಂತೆ ನಿನ್ನ ಅಜ್ಞಾನ ಅವಸ್ಥೆಯಲ್ಲಿ ಕೂಡ ಇದು ತೋರಂಗಿಲ್ಲ ಜಗತ್ತು. ಇದು ಜಗತ್ತು ಸತ್ಯನೇ, ಮಿಥ್ಯ ಅಂತ ಆಗೋದಿಲ್ಲ. ಜ್ಞಾನ ಅವಸ್ಥೆಯಲ್ಲಿ ಇದ್ದವರಿಗೂ ಆಗೋದಿಲ್ಲ ಭ್ರಮೆ. ಮಧ್ಯದ ಅವಸ್ಥೆಯಲ್ಲಿ ಯಾರ ಅವ್ರಿಗೆ ನೋಡಾಗದು. ಅಜ್ಞಾನಿ ಹಗ್ಗ ತುಳ್ಕಂತ ಹೋಗ್ಬಿಡ್ತಾನ ಅವನು. ಸುಮ್ಮನೆ ಅವನು ಅಜ್ಞಾನಿ ಏನ್ ಮಾಡ್ತಾನೆ? ಜಗತ್ತೇ ಅವೆಲ್ಲ ಯಾಕಪ್ಪ? ಶಾಸ್ತ್ರ, ಗುರು, ದಾನ, ಧರ್ಮ ಇವೆಲ್ಲ ಯಾರಿಗೆ ಬೇಕಾಗ್ಯದ? ಆರಾಮ ಹೆಂಡ್ರ ಮಕ್ಕಳು ಉಂಡು ತಿಂದು ಆರಾಮ್ ನಮ್ಮ ಸಂಸಾರ ಮಾಡ್ಬೇಕಪ್ಪ ಅಂತೇಳಿ ಕಣ್ಣು ಮುಚ್ಚಿ ತುಳ್ಕಂತ ಹೋಗ್ತಾರ ಸಂಸಾರ. ಅದು ನಿನ್ನ ಎಲ್ಲಿ ಮುಟ್ಟಿಸ್ತದ ಅಂಬುದು ಗೊತ್ತಿಲ್ಲ. ಪೂರ್ತಿ ಜ್ಞಾನಿಗಳು ಹೇ ತಮ್ಮ ಅಲ್ಲಿ ನೋಡಕ್ಕೆ ಹೋಗ್ಬಿಡಂತಾರ ಅವರು. ಮಧ್ಯಸ್ಥರಲ್ಲ, ಏನು ಇದು ಹಿಂಗಾದ, ಇದು ಹಿಂಗಾದ, ನಂದೇನು ಗತಿ ಅಂತ ಯಾರಿಗಾದ ಅವನಿಗೆ ತೋರ್ತದ. ಅವನೇ ಶಾಸ್ತ್ರಕ್ಕೆ ಅಧಿಕಾರಿ ನೋಡ್ರಿ. ಜ್ಞಾನಿಗಳು ಶಾಸ್ತ್ರಕ್ಕೆ ಅಧಿಕಾರಿಗಳಲ್ಲ, ಬೋಧಕರವರು. ಅಜ್ಞಾನಿಗಳು ಶಾಸ್ತ್ರಕ್ಕೆ ಅಧಿಕಾರಿಗಳಲ್ಲ. ಜ್ಞಾನ ಅಜ್ಞಾನ ಮಧ್ಯದಲ್ಲಿ ಯಾರ ಅವರಿಗೆ ಗುರು ಬೇಕಾಗ್ಯದ, ಅವನಿಗೆ ಗುರು ಶಾಸ್ತ್ರ ಬೇಕಾಗ್ಯದ. ನಾವಂತೀವಿ ಅವ್ರು ಯಾಕ ಇವ್ರು ಯಾಕ, ಹಂಗಾಗದಿಲ್ಲ. ಅದನ್ನೇ ಮೇಲೆ ಹಂಗಿಲ್ಲ. ಮಧ್ಯಸ್ಥ ಭಯ ಆಗ್ಬೇಕಲ್ರಿ, ಭಯ ಆಗ್ಬೇಕಲ್ಲ. ಕಳ್ಳನ ಭಯ ಆಯ್ತು, ನಿಂತು ವಿಚಾರ ಮಾಡಿದ. ಹಾವಿನ ಭಯ ಆಯ್ತು, ನಿಂತು ವಿಚಾರ ಮಾಡಿದ. ಭಯನೇ ಆಗಿಲ್ಲ ಅಂದ್ರೆ ವಿಚಾರ ಯಾಕೆ ಮಾಡಕ್ ಕೂತಿದ್ದ? ಅದರಂತೆ ಆತ್ಮನಾತ್ಮ ವಿಚಾರದಲ್ಲಿ ಆತ್ಮ ನಾನು, ಅನಾತ್ಮ ನಾನು, ಜನನ ಮರಣ ಯಾರಿಗೆ ಅನ್ನುವ ಹಲವು ವಿಚಾರಗಳನ್ನ ತನುವಿದೇನು ಎನ್ನೋಳು ಹೊಂದಿತೈತಕ್ಕೆ. ಈ ಶರೀರ ನನಗೆ ಯಾಕೆ ಬಂತು, ಇದಕ್ಕೆ ನನಗೆ ಸಂಬಂಧ ಏನದ, ಅನುವಿನಿಂದ ನಡೆಸುವರಾರು ಇದನ್ನು, ಉಣ್ಣುವ ವಾಸಿಸುವ ಮಾತನಾಡುವ ತರ ಯಾವ ಥರದಿಂದ, ಇವೆಲ್ಲ ವಿಚಾರ ಬಂದವನಿಗೆ ಅದಾದ ಒಮ್ಮೆಲೆ ತೀರ್ಥಯಾತ್ರೆ ಮಾಡಿಕೊಂಡು ಭಸ್ಮ ರುದ್ರಾಕ್ಷಿ ತಂದು ಕೊರಳಲ್ಲಿ ಹಾಕಿಕೊಂಡವ್ರಿಗೆ ಅಲ್ಲ ಇದು. ಇದು ವಿಚಾರವಂತರಿಗೆ ಅದ, ಹಾಕಬಾರ್ದಂತ ಅರ್ಥ ಅಲ್ಲ, ವಿಚಾರ. ಹಾಗಾಗಿ ಹೀಗೆ ಯಾವ ಆತನು ತನ್ನ ಕನಸುಗಳನ್ನ ಎಚ್ಚರವನ್ನ ತಿಳಿಯುವಂತ ದಷ್ಟಾಪುರುಷ ನಾನಂತ ತಿಳ್ಕೊಂಡಲ್ಲ, ಅದರಂತೆ ಇಲ್ಲಿ ನಾನು ಸ್ವಯಂ ಪ್ರಕಾಶನಾಗಿರ್ತಕ್ಕಂಥ ಬ್ರಹ್ಮ ನೀನಿ. ಬ್ರಹ್ಮದಲ್ಲೇ ಜಗತ್ತು ತೋರ್ತದ. ಹಗ್ಗಿಲ್ಲಂದ್ರೆ ಹಾವಿಲ್ಲಿ ತೋರ್ತಿತ್ತು, ಮರ ಇಲ್ಲಂದ್ರೆ ಕಳ್ಳಲ್ಲಿ ತೋರ್ತದ, ಚಿಪ್ ಇಲ್ಲಂದ್ರೆ ಬೆಳ್ಳಿಲಿ ತೋರ್ತಿತ್ತು. ಹೌದಿಲ್ಲ? ಅದ್ರಾಗ ನೀನಿಲ್ಲ ಇಲ್ಲಂದ್ರೆ ಜಗತ್ತಲ್ಲಿ ತೋರ್ತಿತ್ತು. ನೀನಿದೆ ಅಂದ್ರೆ ನಿನ್ನ ಅಧಿಷ್ಠಾನ, ನಿನ್ನ ಆಧೀನದಲ್ಲೇ ಜಗತ್ತು ತೋರ್ತದ. ಜಗತ್ತಿನ ಆಧೀನದಲ್ಲಿ ನಾವಿಲ್ಲ. ಬ್ರಹ್ಮನ ಆಧೀನದಲ್ಲಿ ಜಗತ್ತು ತೋರ್ತದ. ಅದು ಹೇಗೆ ಅಂದ್ರೆ ಮಿಥ್ಯಾ ಸ್ವರೂಪವಾಗಿ
ಮಿಥ್ಯ ಸುಳ್ಳಾಗಿ ತೋರ್ತದೆ ನೋಡಿ, ಗಟ್ಟಿ ಹಿಡಿಬೇಕು ಅನುಭವ ಅದಲ್ಲ. ಎಷ್ಟು ನಮ್ಮ ತಲೆ ಎಷ್ಟು ಅಂದರೆ 2 3 ಹೇಳ್ತೀವಿ. ತಾತ ಅಪ್ಪ, ತಾತ ಮುತ್ತೆ, ಮುತ್ತೆನಪ್ಪ, ಮುತ್ತೆನ ತಾತ, ಮುತ್ತೆನ ಮುತ್ತೆ. ಆ ಕಡೆ ಹೇಳಂದ್ರೆ ಇಲ್ಲಪ್ಪ ಅಂತೀವಿ. ಇಷ್ಟೇ ಜನ್ಮ ಅವ ನಮಗೆ. ಇಷ್ಟು ಜನ್ಮಗಳು ಮಿಥ್ಯೆ ಅಂದ್ರೆ ಹಿಂದಿನ ಜನ್ಮಗಳು ಸುಳ್ಳಾಗಿ ಹೊಸ ಜನ್ಮ ಒಂದಲ್ಲಿ ನಮ್ಗೆ. ಹಿಂದಿಂದು ಸುಳ್ಳಾಗಿನೇ ಹೊಸದು ಬಂದದ, ಮತ್ತೆ ಈಗಿಂದು ಸುಳ್ಳಾಗಿನೇ ಮತ್ತೆ ಹೊಸದು ಬರ್ತದೆ ನೋಡು. 2 ರೀತಿ ಶಾಸ್ತ್ರ ಕೇಳಿದವ್ರಿಗೆ ಉಪಕಾರ ಅದ, ಉಪಾಯ ಅದ. ಕೇಳಿ ಮುಕ್ತನಾದರೂ ದೊಡ್ಡ ಲಾಭ. ನಭೂತೋ ನ ಭವಿಷ್ಯತ್ ಅಂದ್ರ ಇದು ಹೇಳಂಗೆ ಇಲ್ಲ ಅಂದ್ರು, ಅದಕ್ಕೆ ಹೇಳಕ್ಕೆ ಮಾತೇ ಇಲ್ಲ. ಒಂದು ವೇಳೆ ಜನ್ಮ ಜಾರಿ ಬಂದರೂ ಕೂಡ ನಿನಗೆ ಲಾಭ ಅದ, ಲಾಭ ಅದಲ್ಲ. ಹಾಗಾಗಿ ಶಾಸ್ತ್ರದ ಒಂದು ಬಲ, ಶಾಸ್ತ್ರದ ಲಾಭ ಏನು ಅಂದರೆ ಇವೆರಡೂ ಲಾಭ ಅನ್ನೋರು. ಹಾಗಾಗಿ ಯಾವತನು ಈ ಥರ ವಿಚಾರ ಮಾಡಿ ತಿಳ್ಕೊಂಡವನು ಅವನೇ ಈ ಭೂಲೋಕದಲ್ಲಿ ದಿವ್ಯ ಯೋಗೀಶ್ವರ ಅಂತ ಕರೆದರು. ಯೋಗಿಗಳು ಬಂದಾರ್ರಿ, ಅವರು ಬಂದಾರ, ಏನು ಮಾಡ್ತಾರ, ಏನು ಹೇಳ್ತಾರ ಅಂದ್ರೆ ಕಣ್ಣು ಕೆಂಪು ಮಾಡ್ತಾರ, ಒಂಟಿಗಾಲ ಮೇಲೆ ನಿಂತಾರ, ಮತ್ತು ಇನ್ನೊಂದು ಮಾಡ್ತಾರ ಅಂತ ಹೇಳೋರಿಗೆ ಯೋಗಿಗಳಾಗೋ ದಿವ್ಯ ಯೋಗಿ ಅಂತ ಬರೋರು. ಒಂದು ಶಬ್ದ ದಿವ್ಯ ಅನ್ನಕ್ಕೆ ಶಬ್ದಕ್ಕೆ ಜ್ಞಾನ ಯೋಗಿ ಅಂತ ಅರ್ಥ ಮಾಡೋದು. ಹಾಗಾಗಿ ತನುವಿದು ತನ್ನಳು ಸತಿ ಮಿಥ್ಯಾ ಅಧ್ಯಾಸವೆಂತೆನಿಪದು ರಜ್ಜು ಸರ್ಪನವೋಲ್ ತನು ಧರ್ಮವದು ಪರೀಕ್ಷಿಸಲು ಸತ್ಯ ಅಧ್ಯಾಸವೆನಿಪದು ದ್ವಿಜನ ದ್ವಿಜತೆಯಂತೆ ಅಂತ ಇಲ್ಲೊಂದು ಮಾತು ಹೇಳ್ತಾರೆ. ಯಾವುದು ಅಂದ್ರೆ ಸ್ತ್ರೀಯಳಾದ ಮೈತ್ರಿ ರಜ್ಜು ಸರ್ಪನ ಹೋಲು ಅಂದ್ರೆ ಹಗ್ಗದಲ್ಲಿ ತೋರುವ ಹಾವಿನಂಗ ಅಧಿಷ್ಠಾನವಾದ ಹಗ್ಗದ ಜ್ಞಾನ ಆಗ್ಬೇಕಿಲ್ಲ. ಹಾವಿನ ಭಯ ಹೋಗ್ಬೇಕಾದ್ರೆ ಏನಾಗಬೇಕು? ಹಗ್ಗದ ಜ್ಞಾನ ಆಗ್ಬೇಕು. ಕಳ್ಳರ ಭಯ ಹೋಗ್ಬೇಕಾದ್ರೆ ಮರದ ಜ್ಞಾನ ಆಗ್ಬೇಕು. ಅದರಂತೆ ಅದರಲ್ಲಿ ಅಧ್ಯಾಸವಾದ ಹಾವು ಸುಳ್ಳಂತ ನಿಶ್ಚಯ ಆಗ್ತದೆ. ಅವತ್ತು ಅಧಿಷ್ಠಾನ ತಿಳಿದ್ರೆ ಹಾಗೆ ದೇಹಕ್ಕೆ ಭಿನ್ನವಾದ ಸದ್ರೂಪ ಚಿದ್ರೂಪನಾದ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ನಾನೇ ಅಂತ ಯಥಾರ್ಥವಾಗಿ ಜ್ಞಾನ ಆಯ್ತಂದ್ರೆ ಆವಾಗ ಹಾವಿನ ಅಧ್ಯಾಸ ಓದಂಗೆ ದೇಹದ ಅಧ್ಯಾಸ ಓದ್ತದ. ದೇಹ ಓದ್ತದಂತ ಹೇಳಿಲ್ಲ, ದೇಹ ಹೋಗ್ತದಂತ ಹೇಳಂಗಿಲ್ಲ. ದೇಹ ಜ್ಞಾನದ ಆಧೀನ ಇಲ್ಲ, ಅಜ್ಞಾನದ ಆಧೀನ ಇಲ್ಲ, ಅದು ಕರ್ಮಾಧೀನ ಅದ. ಕರ್ಮಾಧೀನ ಶಾಸ್ತ್ರ ಬಹಳ ಸೂಕ್ಷ್ಮ. ಜ್ಞಾನ ಆಗ್ಯದ ಹೋಗ್ಬೇಕಾದ್ರೆ ಶರೀರ ಜ್ಞಾನದ ಆಧೀನ ಅಜ್ಞಾನದ ಆಧೀನದಿಂದ ಬಂದಿಲ್ಲ, ಕರ್ಮಾಧೀನದಿಂದ ಬಂದದ. ನಿನ್ನ ಕರ್ಮ ಮುಗಿತಾನ ನೀ ನೀರಲ್ಲಿ ಇರು, ನೀರಿನ ಮೇಲೆ ತೇಲಾಡು, ಎಲ್ಲೇ ಇರು ಎಂತಲ್ಲೇ ಇರು, ನಿನ್ನ ಮಾತ್ರ ಬಿಡಂಗಿಲ್ಲ. ಹಾಗಾಗಿ ನಿನ್ನ ಯಥಾರ್ಥ ಜ್ಞಾನ ಆದ್ಮೇಲೆ ಈ ದೇಹದ ಭ್ರಾಂತಿ ಹೋಗ್ತದ. ಅನಂತರ ಆಮೇಲೆ ಈ ದೇಹ ಏನದ? ಭೌತಿಕ ದೇಹ ಅಲ್ಲ, ಪಂಚಮಹಾಭೂತ. ಅದು ಏನದ? ನಾನು ಅನ್ನುವುದು ಮೊದಲಿನಂತೆ ತಿಳಿದಿಲ್ಲ ಅಷ್ಟ. ಮೊದಲು ಹೆಂಗೆ ತಿಳ್ಕೊಂಡ? ಅಜ್ಞಾನ ಅವಸ್ಥೆಯಲ್ಲಿ ದೇಹ ನಾನಂತ. ಈಗ ಅವನು ತಿಳ್ಕಂಗಿಲ್ಲ. ಆವಾಗ ತನುಭಾವ ಅಳಿ ಸರ್ವ ದುಃಖದ ಕೇಳು. ಆವಾಗ ಅಂತ ಮಹಾತ್ಮರಿಗೆ ಜ್ಞಾನಿಗಳಿಗೆ ದೇಹ ಭಾವ ತೋರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆ ದೇಹಕ್ಕೆ ಏನೇನು ಆದರೂ ಕೂಡ ಅವರು ಆನಂದವಾಗಿರ್ತಾರೆ. ಕಾರಣ ಏನಂದ್ರೆ ಮೊದಲಿನಂಗೆ ದೇಹ ನಾನೆಂಬ ಭಾವ ಇಲ್ಲ. ಈಗೇನಾಗ್ಯದ? ಆತ್ಮ ನಾನು, ಬ್ರಹ್ಮ ನಾನು ಅಂತ ಭಾವ ಬಂದಾಗ ಇದಕ್ಕೆ ಯಾಕೆ ವಿಚಾರ ಮಾಡ್ಕೊತಾನ ಅವನು? ಹಾಗೆ ಈ ದೇಹ ತಿಳಿದ ಮೇಲೆ ಕೂಡ ದೇಹದ ಧರ್ಮ ಬಿಡಂಗಿಲ್ಲ ನೋಡ್ರಿ.
ಅಷ್ಟವಕ್ರನಿಗೆ ಎಂಥ ನಡೆದ್ರೆ 8 ಡೊಂಕಾಗಿ ಅಲುಗಾಡ್ತಿತ್ತು ಶರೀರ. ಎಂಥ ಆತ್ಮಜ್ಞಾನಿ, ಎಂಥ ಬ್ರಹ್ಮಜ್ಞಾನಿ. ಅಂಥ ಬ್ರಹ್ಮಜ್ಞಾನಿಗಾದ್ರೂ ಕೂಡ ದೇಹ ಅಂಥದ್ದು ಬಂತು ನೋಡ್ರಿ. ನಮ್ದು ಒಂದು ಕಡೆ ಕುಂಟಿದ್ರೆ ಎಷ್ಟೋ ತ್ರಾಸ ಆಗ್ತದೆ. 8 ಡೊಂಕ್ ಆತಂದ್ರೆ ಹೆಂಗ ಮಲಗ್ತಿದ್ನೋ, ಹೆಂಗ ತಿರುಗಾಡ್ತಿದ್ನೋ ಪುಣ್ಯಾತ್ಮ. ಯಾಕಾಯ್ತು ಅಂದ್ರೆ ಶರೀರ ಕರ್ಮದಿಂದ ಬಂದದ. ಆ ಕರ್ಮದ ಏನಾವ ಅನುಭವಿಸ್ಬೇಕು. ಅದಕ್ಕೆ ಜ್ಞಾನ ಆದ ಮೇಲೆ ಕೂಡ ದೇಹ ತೋರ್ತದ. ತೋರಿದ್ರು ಕೂಡ ಈ ದೇಹಕ್ಕೆ ನಾನು ಬೇರೆಯಾಗಿದ್ದೇನೆ, ದೇಹದಲ್ಲಿ ನಾನು ಅಸಂಗನಾಗಿದ್ದೇನೆ. ಆತ ಯಾವುದಾದರೂ ಅಸಂಗ ಅಂದಮೇಲೆ ಅಕರ್ತ ಅಭೋಕ್ತ, ಏನಾದರೂ ಭೋಗ ಸಿಕ್ತು ಅಂದರೆ ನನಗಂತ ತಿಳ್ಕೊಂಗಿಲ್ಲ, ಸಿಗದಿದ್ರು ನನಗಂತ ಅನ್ನಂಗಿಲ್ಲ. ಈ ರೀತಿ ತಾನು ಬ್ರಾಹ್ಮಣ ಅನ್ನಂಗಿಲ್ಲ, ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನಂಗಿಲ್ಲ, ಗೃಹಸ್ಥ ಅನ್ನಂಗಿಲ್ಲ, ಸನ್ಯಾಸಿ ಬ್ರಹ್ಮಚಾರಿ ವಾನಪಸ್ಯ ಅನ್ನಂಗಿಲ್ಲ. ಇವೆಲ್ಲ ದೇಹ ಧರ್ಮಗಳಲ್ಲ, ಆತ್ಮನ ಧರ್ಮ ನೀವು. ಈ ರೀತಿಯಾಗಿ ಆತನು ದೇಹ ತಾನಾಗದಿದ್ದರೂ ಅದರ ಸಂಬಂಧವಾದ ಬ್ರಾಹ್ಮಣತ್ವ ಧರ್ಮವು ತನ್ನಲ್ಲಿ ತೋರಿದಂತೆ. ಬ್ರಾಹ್ಮಣ ಅನ್ನೋದು ದೇಹಕ್ಕೆ ಸಂಬಂಧ ಅದನ್ನ ಹೆಸರು. ಸಂಬಂಧ ಇಲ್ಲ ನೋಡಿ, ಅದು ಸಂಬಂಧ ಆಗ್ಯದ. ಸಂಬಂಧ ಇಲ್ಲದ್ದು ಸಂಬಂಧ ಆಗ್ಯದ. ಅವನ ಬ್ರಾಹ್ಮಣ ಅಂತ ಹೊಂಟ. ಹಾಗೆ ಇಲ್ಲಿ ಈ ಶರೀರದ ಏನು ಧರ್ಮ, ಕೆಂಪು ಕಪ್ಪು, ಸೊರಗುವುದು, ಬಲಿಯುವುದು ಮತ್ತು ಜನನ ಮರಣಾದಿಗಳು ಅಸಂಗನಾದ ನಿನ್ನಲ್ಲಿ ತೋರುವುದರಿಂದ ಸದ್ಯ ಅಧ್ಯಾಸವೆಂದು ಹೇಳಿಕೊಳ್ಳುತ್ತದೆ. ಅಧ್ಯಾಸ ಮತ್ತೆ ಏನು ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿಗೆ 4 ನುಡಿಯಾದವು. ನಾಳೆ ದಿನ 5ನೇ ನುಡಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ನೀವು ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಸುಗಪ್ಪಂದು ಯಾವುದೋ ಪದ ಅಂದ್ರೆ ಮೊದಲೇ ನಾರಾಯಣ ಯಾವುದು ಅದನ್ನ ಸ್ವಲ್ಪ ಹಿಂದೆ ನಂದಂಗೆ ಇದು ಅಂದ ಮೇಲೆ ಮಂಗಲವನ್ನು ಆಡಿ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಕಾಗಿದೆ, ಹರಿನೆಂಬ ಮಂಟಪ ಬೆಳಕಾಗಿದೆ. ಹರಿನಾಮದ ಮಂತ್ರವೇ ತುಂಬಿದೆ, ಎಂದೆಂದು ಸ್ಥಿರವಾಗಿ ನೀನಲ್ಲಿರೋ, ನನ್ನಲ್ಲಿ ಒಂದಾಗಿ ಉಸಿರಾಗಿರೋ. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ. ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನೋ,
ದನ ಕನಕ ಬೇಕೆಂದು ನಾ ಕೇಳೆನೋ ನನಗಾಗಿ ಏನೇನು ನಾ ಬೇಡೆನೋ ಕನಕ ಬೇಕೆಂದು ನಾ ಕೇಳೆನೋ ನನಗಾಗಿ ಏನನ್ನು ನಾ ಬೇಡೆನೋ ದನ ಕನಕ ಬೇಕೆಂದು ನಾ ಕೇಳೆನೋ ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯ ನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀನೆನ್ನ ಕಾಪಾಡಿದೆ ನೀರ ಅಭಿಷೇಕನ ಮಾಡಿದೆ ಕರುಣಾಳು ನೀನನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀನೆನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನೀ ಕಾಣದಾನಂದ ನಾ ನೋಡಿದೆ ಕಾಪಾಡು ಶ್ರೀ ಸತ್ಯ ನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಾಳಿಂದ ತತ್ತ ಮೀರಿದ ಶಾತಿಶಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪ್ರಣತೆಯೊಳು ಸವೆಯದ ಸದ್ಭಕ್ತಿ ರಸ ತೈಲ ತೀವಿದ ಪ್ರವಿಮಲ ಕಳೆ ಎಂಬ ಒತ್ತಿ ಹಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಮುಸುಕಿದ ವಿಷಯ ಪತಂಗ ಬಿದ್ದುರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯೇ ಮಸಗಿಸು ಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾ ಕಾಳಿಕ ಪೊರ್ದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಪ್ರಣವಕಾರದ ಗುಣ ಮೂರು ಮುಟ್ಟದೆ ಗಣನೆಗೆ ತೀತಾರ್ಥವನೆ ತೋರುವ ಅಣು ಮಾತ್ರ ಚಲನೆವಿಲ್ಲದ ಮೋಕ್ಷ ಚಿಂತಾಮಣಿ ಎನಿಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ सकल साधु संत महाराज की